ಬೀರಲಿಂಗೇಶ್ವರ ಮಹಾಸ್ವಾಮಿಯ ಪಾವನಕರವಾದಂಥ ಚರಿತಾಮೃತವನ್ನು ತಾವು ಶ್ರವಣ ಮಾಡ್ತಾ ಇದ್ದೀರಿ. ಇದಕ್ಕೆ ಶ್ರವಣ ಭಕ್ತಿ ಅಂತ ಕರೀತಾರೆ, ಬಿಡದೆ ಕೇಳುವುದು. ನಿನ್ನೆ ಅಗಾಧವಾದಂಥ ಕಾರ್ಯವನ್ನು ಮಾಡಿದ್ದಾನೆ. ಈ ಭೂಲೋಕದ ಜೀವಿಗಳಿಗೆ ಯಾರಿಗೂ ಅಸಾಧ್ಯವಾದಂಥ ಕಾರ್ಯ ಅದು. ಅಷ್ಟೆಲ್ಲ ದೈತ್ಯರ ಕಾವಲದೊಳಗೆ 7 ಅಂತಸ್ತಿನ ಮಹಡಿಯಲ್ಲಿರುವಂಥ ಕನ್ಯಕಾಮರತಿಯನ್ನು ಗೆದ್ದು ತರುವುದು ಅಂದ್ರೆ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ಅದು. ಸದ್ಗುರುಗಳ ಕೃಪಾಶೀರ್ವಾದದಿಂದ ಎಲ್ಲವೂ ಸಾಧಿಸಿಕೊಂಡು ಬೆಳ್ಳಿಗಿರಿಗೆ ಆಗಮಿಸಿ ಮಹಾತಾಯಿ ಅಕ್ಕಮ್ಮ ದೇವಿಯ ಪ್ರೀತಿ ವಾತ್ಸಲ್ಯದ ತಮ್ಮನಾಗಿರತಕ್ಕಂಥ ಶಿವಸಿದ್ಧ ಬೀರೇಶ ಅಕ್ಕಳ ಶ್ರೀಚರಣಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಅವನ ಧರ್ಮಪತ್ನಿಯಾಗಿರತಕ್ಕಂಥ ಕನಕಾಮಾಲೆಯು ಕೂಡ ತಾಯಿಯ ಸ್ವರೂಪದಲ್ಲಿರುವಂಥ ಅಕ್ಕ ಮಾಯಕ್ಕ ದೇವಿಗೆ ನಮಸ್ಕರಿಸಿ ಆ ಮಗಳನ್ನು ಮಾಯಕ್ಕ ದೇವಿ ತಲೆ ಮೇಲೆ ಕೈಯಾಡಿಸಿ ಆಶೀರ್ವಾದ ಮಾಡುತ್ತಾಳೆ. 112 ವರ್ಷ ನೀನು ಸುಖವಾಗಿ ಬದುಕು. ನಿನ್ನ ಸೌಭಾಗ್ಯದ ಸಿರಿಯನ್ನು ಜಗತ್ತಿನೊಳಗೆ ಅಚ್ಚಳಿಯದಂತೆ ಸ್ಥಿರವಾಗಿರಲಿ. ನಿನ್ನ ಪತಿದೇವನಾಗಿರತಕ್ಕಂಥ ಸಾರ್ವಭೌಮ ಸಿದ್ಧಮಣಿ ಅವನ ಕೈ ಹಿಡಿದು ನೀನು ಧರ್ಮಪತ್ನಿಯಾಗಿ ಬಂದಿದ್ದೆ. ಸುಯೋಗ, ಸೌಭಾಗ್ಯ, ಸುಮಂಗಲಿ ನೀನು ಅಂತ ಮಾಯಕ್ಕ ದೇವಿ ಬಹಳ ಸುಂದರವಾಗಿ ಆಕೆನ ಆಶೀರ್ವಾದ ಮಾಡ್ತಾಳೆ, ಹರಿಸ್ತಾಳೆ. ಆ ಬಳಿಕ ಕನಿಕಾಮಾಲೆಗೆ ಭಾರತ ದೇಶದಲ್ಲಿ ಪೂರ್ವದ ಮಹಾನ್ ಪತಿವ್ರತ ಶಿರೋಮಣಿಯರು ಪತಿ ಕೈ ಹಿಡಿದು ಸತಿಧರ್ಮವನ್ನು ಸ್ವೀಕರಿಸಿದ ಮೇಲೆ ಹುಟ್ಟಿದ ಮನೆಯನ್ನ, ಮೆಟ್ಟಿದ ಮನೆಯನ್ನ, ಅವರು ಜನಿಸಿದ ರಾಜ್ಯವನ್ನ, ದೇಶವನ್ನ ಅಷ್ಟೇ ಅಲ್ಲದೇನೆ ದೇವಲೋಕದವರೆಗೆ ಅವರ ಕೀರ್ತಿಯನ್ನು ಬೆಳಗಿಸಿದಂಥ ಮಹಾನ್ ನಾರಿಮಣಿಯರ ಆದರ್ಶನೀಯ ಹೆಣ್ಮಕ್ಕಳ ಕಥೆಗಳನ್ನು ತಾಯಿ ಕನಿಕಾಮಾಲೆಗೆ ಹೇಳ್ತಾ ಇದ್ದಾಳೆ. ಅಮ್ಮ, ಹೆಣ್ಣು ಆಗಿ ಹುಟ್ಟಿ ಬರುವುದೇ ಬಹಳ ದುರಸ್ತರ. ಬಂದ್ಮೇಲೆ ಈ ಪೃಥ್ವಿಗೆ, ಕ್ಷಿತಿಗೆ ಅತ್ಯಂತ ಅಪರೂಪ. ಸ್ತ್ರೀಯು ಆವ ಮನೆಯಲ್ಲಿ ಸಂತೋಷವಾಗಿ ಬದುಕುತ್ತಾಳೆಯೋ, ಸ್ತ್ರೀಯು ಯಾವ ಮನೆಯಲ್ಲಿ ವೈಭೋಗದಿಂದಿರುತ್ತಾಳೆಯೋ, ಸ್ತ್ರೀಯು ಯಾವ ರಾಜ್ಯದಲ್ಲಿ ಅತ್ಯಂತ ಗೌರವಾನ್ವಿತವಾಗಿ ಬದುಕ್ತಾ ಇದ್ದಾಳೋ ಆ ಮನೆಗೆ, ಆ ರಾಜ್ಯಕ್ಕೆ, ಆ ದೇಶಕ್ಕೆ ಯಾವಾಗಲೂ ಕೂಡ ಯಾವುದು ಕೊರತೆನೇ ಇರುವುದಿಲ್ಲ, ಯಾವುದು ಕೊರತೆನೇ ಇರುವುದಿಲ್ಲ. ಇವೆಲ್ಲ ಶ್ರುತಿಗಳು ಹೇಳ್ತಾ ಇದ್ದಾವೆ. ಆಕೆ ಹೇಳಿದ್ಲು, ಅಮ್ಮ, ಪಾತಿವ್ರತ್ಯ ಧರ್ಮದಲ್ಲಿ ಎಂಥ ಸಾಮರ್ಥ್ಯ ಅಂತಂದ್ರೆ ಬಹುಕಾಲಗಳ ಹಿಂದೆ ಇತಿಹಾಸಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಸತ್ಯವಾನ ಅಂಥೇಳಿ ಒಬ್ಬ ಮಹಾರಾಜ, ಅವನನ್ನು ತಾನೇ ಆಯ್ಕೆ ಮಾಡಿಕೊಂಡಂಥ ಸಾವಿತ್ರಿಯು ಮದುವೆಯಾದ್ಲು. ಗಂಡನ ಕೈ ಹಿಡಿದು ಸಧರ್ಮಿಣಿಯಾಗಿ ಪತಿಪಾದ ಸೇವೆ ಮಾಡೋದ್ರ ಜೊತೆಗೆ, ಪತಿ ಮನೆಯನ್ನೇ ಸೇರೋದ್ರ ಜೊತೆಗೆ ಧರ್ಮಶಾಲಿಯಾಗಿ ಗುಣವಂತಳಾಗಿ ಹೀಗಿರುತ್ತಿರಲಾಗಿ ಒಂದ್ಸಲ ನಾರದ ಮುನಿಗಳು ಬಂದು ಆ ಎಮ್ಮನಿಗೆ ಹೇಳ್ತಾ ಇದ್ದಾನೆ, ಅಮ್ಮ ಸಾವಿತ್ರಿ, ನೀನು ಗಂಡನ್ ಮಾಡಿಕೊಂಡಿಯಲ್ಲ, ಸಂತೋಷ. ಆದರೆ ಎಂಥ ಗಂಡನ ಮಾಡಿಕೊಂಡಿಯವ? ಈತ ಸತ್ಯವಾನ 1 ವರ್ಷದೊಳಗೆ ತನ್ನ ಜೀವನದ ಯಾತ್ರೆಯನ್ನು ಮುಗಿಸ್ಕೊಂಡು ಶಿವನ ಪಾದ ಸೇರ್ತಾ ಇದ್ದಾನೆ. ಅಂದ ಬಳಿಕ ನಿನಗೆ ಪತಿಯ ಸುಖ ಅನುರಾಗವನ್ನು ಪ್ರಾರಂಭದಲ್ಲಿ ಕೈ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟ.
ಹೇಳಿದಾಗ ಸಾವಿತ್ರಿ ಅಂತಾಳೆ, ಸ್ವಾಮಿ 100 ಕಾಲ ಪತಿಯ ಪಾದದ ಸೇವೆಯಲ್ಲಿ ಇದ್ರೂ ಅಷ್ಟೇ, 3 ದಿನಗಳಿದ್ರಷ್ಟೇ, 3 ಕ್ಷಣ ಇದ್ರೂ ಅಷ್ಟೇ. ನನ್ನ ಹಣೆ ಬರ ಅದು ದೈವಿಚ್ಛದಂತೆ ಆಗಲಿ, ಅದಕ್ಕೆ ಯಾರಿಗೇನು ಮಾಡೋಕ್ಕಾಗುತ್ತೆ ಅಂತ ಸಂತೋಷ ಭರಿತಳಾಗಿ ನಾರದ ಹೇಳಿದ ಮಾತನ್ನ ತಾನು ಗಮನಿಸಿಕೊಂಡು ಪ್ರತಿಯಾಗಿ ಅವರಿಗೆ ಉತ್ತರ ಕೊಡ್ತಾ ಇದ್ದ ಸಂತೋಷವಾಗಿ. ಆಕೆ ಅಷ್ಟೆಲ್ಲ ನಾರದ ಹೇಳಿದರೂ ಕೂಡ ಸ್ಥೈರ್ಯ, ಧೈರ್ಯ, ಜೀವನದ ಸಾಹಸ, ಆ ಬಳಿಕ ಉಲ್ಲಾಸ ಇವುಗಳು ಯಾವೂ ಕೂಡ ಕುಂಠಿತಾಗಲಿಲ್ಲ. ಆ ರೀತಿಯಾಗಿ ಗಂಡನ ಹೆಗಲು ಕೊಟ್ಟು ಹೆಗಲೆಲ್ಲ ಪ್ರಪಂಚ ಮಾಡ್ತಾ ಇದ್ಲು. ಆದರೆ ಮುಂದೊಂದು ದಿನದಲ್ಲಿ ಪತಿದೇವನು ಪ್ರಾಣ ಹೋಗುವಂಥ ಡೇಟ್, ತಾರೀಖು, ದಿನ, ಸಮಯ ಒದಗುವ ಸಮಯ ಬಂದಾಗ ಪತಿ ಕಟ್ಟಿಗೆಯನ್ನು ಕಡೆಯಲು ಕಾರಣ ಅಂತಂದ್ರೆ ಅವರ ತಾಯಿ ತಂದೆಗಳ ಕಣ್ಣು ಹೋಗಿದ್ದು, ರಾಜ್ಯವನ್ನೆಲ್ಲ ದೋಸ್ಕೊಂಡಿದ್ರು. ಇವರು ಅತ್ಯಂತ ಕಡು ಬಡತನದಲ್ಲಿ ಕಾಲ ಕಳಿತಕ್ಕಂಥವನನ್ನು ಲಗ್ನ ಆಗಿಡ್ಲಿಕ್ಕೆ ಅರಣ್ಯಕ್ಕೆ ಹೋಗಿ ಕಟ್ಟಿಗೆ ಕಡೆಯಾಗಿ ತಯಾರಾಗ್ತಾ ಇದ್ದಾನೆ. ಸಾವಿತ್ರ ಹೇಳಿದ್ಲಂತ, ಸ್ವಾಮಿ ನಾನು ನಿಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಬರ್ತಾ ಇದ್ದೇನೆ. ಆತ ಬಹಳ ರಿಕ್ವೆಸ್ಟ್ ಮಾಡಿದ, ಬಹಳ ಆಕೆಗೆ ಹೇಳ್ತಾ ಇದ್ದಾನೆ ಬರಬೇಡ ಬರಬೇಡ ಅಂತಂದ್ರೂ ಕೂಡ ಕೇಳಿಲ್ಲ. ಪತಿ ಜೊತೆಯಲ್ಲಿ ಹೋದ್ಲು. ಅವತ್ತೇ ಅವ ಸಾಯಮಿದ್ದ. ಹೋದ್ಲು. ವಿಧಿ ಮರ ಹತ್ತಿ ಗಿಡವನ್ನು ಕಡಿತಾ ಇದ್ದ. ಬಿರುಗಾಳಿಯನ್ನು ಬೀಸಿ ಆ ಕಡಿಯುವ ಗಿಡದ ಮೇಲಿಂದ ಕೊಡಲಿ ಮತ್ತು ಅವನು ಕೂಡಿಕೊಂಡು ಜಾರಿ ನೆಲಕ್ಕೆ ಅಪ್ಪಳಿಸಿ ಬಿದ್ದು ಪ್ರಾಣ ಕಳ್ಕೊಂಡು ಬಿಟ್ಟ. ತೊಡೆ ಮೇಲೆ ಹಾಕ್ಕೊಂಡು ಅಳ್ಳಾಕತ್ತಳು ಅರಣ್ಯದೊಳಗೆ. ಯಾರೂ ಇಲ್ಲ, ಗಂಡ ಹೆಂಡತಿರುವರೆ. ಯಮದೇವನು ಬಂದು ಅವನ ಪ್ರಾಣ ತಗೊಂಡು ಹೊರಟ. ಭಾಳ ದೊಡ್ಡ ಕತೆ. ಇದನ್ನ ಯಾಕೆ ಹೇಳಕತ್ತೀನಂದ್ರೆ, ಮಾಯಕ್ಕ ದೇವಿಯು ಬೀರಲಿಂಗೇಶನ ಧರ್ಮಪತ್ನಿಯಾಗಿರತಕ್ಕಂಥ ಕನಕಾಂಬಾಗೆ ಪತಿವ್ರತ ಧರ್ಮದ ಮಹಾಶಕ್ತಿಯನ್ನು ಹೇಳಕತ್ತಿದ್ದಾಳೆ. ಒಂದು ಕಾಲದಲ್ಲಿ ದ್ರೌಪದಿಗೆ ಅನ್ಸೂಯ ಪತಿವ್ರತ ಧರ್ಮವನ್ನು ಕುರಿತು ಅನೇಕ ಉಪದೇಶವನ್ನು ಮಾಡಿದ್ದಾರೆ. ರುಕ್ಮಿಣಿಗೆ ದ್ರೌಪದಿ ಹೇಳಿದ್ದಾಳೆ. ಕೃಷ್ಣನ ಧರ್ಮ ಪತ್ನಿಯಾಗಿರುವಂಥ ರುಕ್ಮಿಣಿಗೆ. ಇದು ನಾವುಗಳು ಕೂಡ ನಮ್ಮ ಮಕ್ಕಳಿಗೆ ಮನೆಯೊಳಗೆ ಸದಾ ಬೋಧ ಮಾಡಬೇಕು. ಪತಿಯ ಬಗ್ಗೆ ಅತ್ಯಂತವಾಗಿರತಕ್ಕಂಥ ಸಂಸ್ಕಾರ ಕೊಡಬೇಕು. ಸಣ್ಣ ಮಕ್ಕಳಿಗೆ ಗಂಡನ ಕೈ ಹಿಡಿದು ಗಂಡ ಮನೆಗೆ ಸೇರ್ತಕ್ಕಂಥ ಮಕ್ಕಳಿಗೆ ಬಹಳ ಬಹಳ ಸಂಸ್ಕಾರ ನಾವೆಲ್ಲ ಕೊಡ್ತಾ ಇರಬೇಕು. ನಮ್ಮ ಮೂಲ ದೇಶದ ಸನಾತನವಾಗಿರತಕ್ಕಂಥ ಸ್ತ್ರೀ ಧರ್ಮದ ಸಂಸ್ಕೃತಿಯನ್ನು ಅವರಿಗೆ ಅಳವಡಿಸ್ಕೊಡ್ಬೇಕು. ಇದು ನಮ್ಮ ಧರ್ಮ. ಹೋಗಾಗ ಸುಮ್ ತೆಕ್ಕಿ ಬಿದ್ದೊಳಬಾರ್ದು ಭವ್ಯತ್. ಹಂಗೆ ಮಾಡ್ತೀರಿ ನೀವೆಲ್ಲ. ಏನು ಮಾಡೋದು? ಯಮ ಎಳ್ಕೊಂಡು ಹೊಂಟ. ಈಕೆ ಹೆಂಗೆ ಬೆನ್ನು ಹತ್ತಿದ್ಲು. ಯಮನ ಜೊತೆಯಲ್ಲಿ ಬೆನ್ನು ಹತ್ತಿದ್ಲು. ಯಮ ಕೇಳಿಲ್ಲ, ತಗಂಡೇ ಹೊರಟ. ಕೊನೆಗೆ ಅವ ಏನಂತನ, ನೀನೇನು ಬಂದ್ರೆ ನಾ ಬಿಡ್ತೀನಿ ಏನು? ನನ್ನ ಧರ್ಮ ಹೊಡ್ಸೋದು ಬ್ರಹ್ಮ, ಒಯ್ಯೋದು ನನ್ನ ಧರ್ಮ, ಬರದಿರು ನನ್ನ ಬೆನ್ನಟ್ಟಿ ಅಂತ ಹೇಳಿದಾಗ ಕೇಳ್ತಾಳೆ, ಇಲ್ಲ ಇಲ್ಲ ನಾನು ಬರ್ತೀನಿ ಅಂತಂದ ಕೂಡಲೇ ಯಮನಿಗೂ ಕೂಡ ಬೇಜಾರಾಗಿ, ನಿನಗೇನಾದರೂ ಸುಖವಾಗಿ ಬದುಕಲ್ಕ ವರ ಬೇಡ ಕೊಡ್ತೀನಿ ಅಂತ ಹೇಳ್ತಾನ. ಅವಾಗ ಕೇಂತಾಳ, ನಾ ಏನು ಬೇಡಲಿಪ್ಪ, ನನಗೆ ಬೇಡಕ್ಕ ನಾಲ್ಗಿ ಚಾಚಕ್ಕಾಗಲ್ಲ, ನೀನೇನು ಆಶೀರ್ವಾದ ಮಾಡ್ತಿ ಮಾಡು ಅಂತಂದ ಕೂಡಲೇ ಯಮನು ಸ್ವಲ್ಪ ಮೊರೆ ಹೋಗಿ ಆಕಿನ ತಲೆ ಮೇಲೆ ಹಸ್ತಾ ಇಟ್ಟತಾನ. ಪುತ್ರ ಸೌಭಾಗ್ಯವತಿ ಭವ. ಅಂದಾಗಕ್ಕೆ ಸ್ವೀಕರಿಸಿದ್ಲು. ಮತ್ತೆ ಯಮ ತಗಂಡ ಹೊಂಟ. ಅವ ಆಶೀರ್ವಾದ ಕೊಟ್ಟ ಬಳಿಕ ಈಕೆಗೆ ಮತ್ತೆ ಎಚ್ಚರ ಆಗುತ್ತೆ.
ಯಮ ಏನ್ ಕೊಟ್ಟ ನನಗೆ ಆಶೀರ್ವಾದ? ಪುತ್ರ ಸೌಭಾಗ್ಯವತಿ ಭವ. ಗಂಡನರ ತಗೊಂಡು ಹೊಂಟಿದಾನ, ಮಕ್ಕಳ ಭಾಗ್ಯ ಆಶೀರ್ವಾದ ಮಾಡುತ್ತಾನ. ಇದ್ಯಾವ ನ್ಯಾಯ ಅಂತ ಮತ್ತೆ ಹೊರಟು ಬಿಟ್ಳು. ಹೋಗುವಾಗ ಮತ್ತೆ ಯಮ ಹೊಳ್ಳಿ ನೋಡ್ತಾನೆ, ಅಲ್ಲಮ್ಮ, ನಿನಗೆ ಜಗತ್ತಿನೊಳಗೆ ಸುಖವಾಗಿ ಬದುಕಲಿಕ್ಕೆ ಮತ್ತು ಮಕ್ಕಳ ಭಾಗ್ಯ ಕೊಟ್ಟಿದ್ನಿಲ್ಲ, ಮತ್ತೆ ಯಾಕೆ ಬರ್ತಾ ಇದೀಯ ಅಂತ ಕೇಳಿದಾಗ ಆ ಸಾವಿತ್ರಿ ಹೇಳ್ತಾ ಇದ್ದಾಳೆ, ಸ್ವಾಮಿ, ನೀನು ಯಮ ಅಂದರೆ ಶಿಕ್ಷಾ, ಧರ್ಮ ಅಂದ್ರೆ ಕಾಪಾಡವ, ಹೌದಲ್ವಾ? ಹೌದಮ್ಮ. ಹಂಗಾರ ನನಗೇನು ಆಶೀರ್ವಾದ ಮಾಡಿದಿ ನೀನು? ಪುತ್ರ ಸೌಭಾಗ್ಯವತಿ ಭವ ಅಂದೆ ಅಂದ. ಹಾಗಾದ್ರೆ ಆ ಮಕ್ಕಳನ್ನ ಯಾರ ಜೊತೆಗೂಡಿ ಸಂಗ ಮಾಡಿ ನಾನು ಮಕ್ಕಳ ಹಡಿಯಲಿ ನೀನೇ ಹೇಳು ಅಂದ್ಲು. ನೀನೇ ಹೇಳು ಅಂದಾಗ ಯಮನ ಬಾಯಿಗೆ ಬೀಗ ಹಾಕದಂಗ. ಅಯ್ಯಯ್ಯೋ, ನನ್ನ ಪಾಶಿ ನನ್ನ ಕೊಳ್ಳಿಗೆ ಒಗದೀಯ? ಪರವಾಗಿಲ್ಲಮ್ಮ, ನಾನು ಸೋತೆ, ನೀನ ಗೆದ್ದಿ. ಗಂಡನ ಪ್ರಾಣ ಅಲ್ಲದನೆ ಕಳೆದ ರಾಜ್ಯ ಮತ್ತು ನಿನ್ನ ಅತ್ತಿ ಮಾವನಿಗೆ ಕಣ್ಣ ಸಹಿತ ಕೊಡುತ್ತೇನೆ. ಇದು ಕಾರಣ ನಿನ್ನ ಪತಿಪಾದ ಸೇವೆ ಮಾಡಿದೆ ಪತಿವ್ರತ ಧರ್ಮದ ಶಕ್ತಿ ತಾಯಿ ಅಂತ ಹೇಳ್ತಾ ಇದ್ದಾನೆ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ, ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಪತಿವ್ರತೆಯರ ಹಾದಿಲೆ ನಡೆದು ಸದ್ಗತಿಯ ಕಾಣಿರಮ್ಮ. ಗುಣವಂತಿಯಾಗಿ ಬಾಳಿ ಬಂಗಾರ ಬಳೆಯ ಶೃಂಗಾರ ಸರದ ಆಶಯ ಬಿಡಬೇಕು. ಬಂಗಾರ ಬಳೆಯ ಶೃಂಗಾರ ಸರದ ಆಶಯ ಬಿಡಬೇಕು. ರಂಗಮಣಿಕನತ್ತು ಮಂಗಲ ಸೂತ್ರ ಅಂಗದಿರಬೇಕು. ರಂಗಮಣಿಕನತ್ತು ಮಂಗಲ ಸೂತ್ರ ಅಂಗದಿರಬೇಕು. ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ. ನಾಸಿಕದಿ ಹೊಳೆಯುತ್ತಿರುವ ಮೂಗುತಿಯ ಮುಖಕ್ಕೆ ಕಾಂತಿ. ಮುತ್ತೈದೆ ನಿಜದ ಗರತಿ. ಗುಣವಂತಿಯಾಗಿ ಬಾಳಿ ಸತ್ಕೀರ್ತಿ ಪಡೆಯರಮ್ಮ. ಪತಿವ್ರತೆಯರ ಹಾದಿಲಿ ನಡೆದು ಸದ್ಗತಿಯ ಕಾಣಿಯಮ್ಮ. ಗುಣವಂತಿಯಾಗಿ ಬಾಳಿ ಕೊರಳಲ್ಲಿ ತಾಳೆ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲಮ್ಮ. ಕೊರಳಲ್ಲಿ ತಾಳೆ ಹಣೆಯಲ್ಲಿ ಕುಂಕುಮ ಸದಾ ಬೆಳಗಲಮ್ಮ. ಬೆಲೆ ಬಾಳುವ ಬಂಗಾರದಾಗಿನ ಬಯಕೆ ಬೇಡಮ್ಮ. ಬೆಲೆ ಬಾಳುವ ಬಂಗಾರದಾಗಿನ ಬಯಕೆ ಬೇಡಮ್ಮ. ಒಂದು ಗುಂಜಿಯಷ್ಟು ತೂಕ ಗುಳುದಾಳಿ ಇದರ ಸಾಕ. ಒಂದು ಗುಂಜಿಯಷ್ಟು ತೂಕ ಗುಳುದಾಳಿ ಇದರ ಸಾಕ. ಹೆಚ್ಚಿನೊಡುವೆ ಯಾಕೆ ಬೇಕ. ಗುಣವಂತಿಯಾಗಿ ಬಾಳಿ
ಸತ್ಕೀರ್ತಿ ಪಡೆಯರಮ್ಮ ಪತಿರತೆಯರ ಹಾದಿಲೆ ನಡೆದು ಸದ್ಗತೆಯ ಕಾಣಿರಮ್ಮ ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ ಗುಣವಂತಿಯಾಗಿ ಬಾಳಿ ಬಾಳಿ ಶಿವಸಾಂಬ ಜಯ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಬಹುಸುಂದರ ಗೀತೆಯನ್ನು ಗವಾಯಿಗಳು ಹಾಡ್ತಾ ಇದ್ದಾರಲ್ಲ, ಇಂಥವುಗಳೆಲ್ಲ ಈಗ ನಶಿಸಿ ಹೋಗುವಂತಹ ಕಾಲ ಬಂದಿದೆ. ಇಡೀ ಪತ್ರಿಕಾ ಮಾಧ್ಯಮದೊಳಗೆಲ್ಲ ಬಹಳ ಸುದ್ದಿಗಳು. ಒಂದು ಕಡೆ ಕೆರೆ ಬಾವಿಯನ್ನು ಬೀಳೋದು, ಒಂದು ಕಡೆ ಗುಡ್ಡದ ಮ್ಯಾಗಿನ ಬೀಳೋದು, ಒಂದು ಕಡೆ ವಿಷ ಕುಡಿಯೋದು, ಒಂದು ಕಡೆ ಹಾಗೆ ಇಡೀ ಪ್ರಪಂಚದ ತುಂಬೆಲ್ಲ ಅಜ್ಞಾನವೇ ಅಜ್ಞಾನ. ಏನು ಮಾಡೋದು? ಚಲೋ ಹಾಡೋದ್ರಿಲ್ಲ. ಗುಣವಂತಿಯಾಗಿ ಬಾಳಿ ಘನ ಕೀರ್ತಿ ಪಡೀರಮ್ಮ, ಪತಿವ್ರತಿಯರ ಹಾದಿಲೆ ನಡೆದು ಸದ್ಗತಿಯು ಕಾಣಿರಮ್ಮ. ಏನು ಸುಂದರ ಗೀತೆ. ಆ ಡೊಳ್ನಾಗದ ಹಾಡ್ತಿರ್ತೀನಿ ರೀ ಯಾವಾಗಾರೆ. ಕಲ್ಲೂರ ನಿನ್ನ ಕಡಿಮಠ ಭಕ್ತರು ಬಂದ್ರು ಮಾಡಿ ಹಠ, ನಿನಗಾಗಿ ಹೋಗ್ಲು ನನ್ನ ಘಟ, ಪಾದ್ಮ್ಯಾಲ ಬಿದ್ದರು ಪಟ ಪಟ. ಮಕ್ಕಳು ನನ್ನ ಕೂಡ ಹಾಡಕತ್ತಾರೆ, ಮೊಬೈಲ್ದಾಗ ಕೇಳ್ತಾರೆ ಅವ್ರದ್ದು. ಇನ್ನ ಇವತ್ತು ಒಬ್ಬ ಬೆಂಗಳೂರ್ದು ಮಗಳು ಫೋನ್ ಹಚ್ಚಿದ್ಲು, ತಾತ ಏನು ಅದು ಇದು ಹಾಡ್ತಿರಲ್ಲ, ಭಾಳ ಸುಂದರ ಕೇಳ್ತಾ ಇದ್ದೆ ನಾನಂತ ಫೋನ್ ಮಾಡಿದ್ಲಕ್ಕಿ ನನಗೆ. ಒಂದು ಗೀತೆ ಅದು, ಪತಿವರತೆ ಆಗಿರುವ ಸತಿಯಳೆ ಶ್ರೇಷ್ಠಳು, ಪತಿವರತ ಮುಕ್ತಿಗೆ ಸಾಧನವು. ಏನು ಗೀತೆ ನೋಡಬೇಕು, ಭೂಪದಾಗ ಅದರಿ, ಅದು ಸ್ವಲ್ಪ ಹಾಡ್ತೀನಿ ಕೇಳ್ರಿ. ಓ ಸತಿಯಳೆ ಶ್ರೇಷ್ಠಳೋ, ಪತಿವರ್ತ ಮುಕ್ತಿಗೆ ಸಾಧನವು. ಬಿಡಿಬೇಡ ಮುದ್ಯ. ಪತಿವರ್ತೆಗೆ ಪರಬ್ರಹ್ಮನು ವಂಜಿದ, ಅಜಹರಿ ಸುರರಂಜಿ ನನಗಿದರೋ, ಯಜ್ಞವಾಲಿಕ್ಯನ ಮುದ್ದು ಮಾನಿನಿಯಾದ ವಿದ್ಯಾಶಾರವ್ಯ ದೇವಿ ಮೈತ್ರೇಯಳೋ, ನಾರಿ ಮಣಿಯರಿಗೆಲ್ಲ ಬುದ್ಧಿ ಹೇಳುವ ತಾಯಿ, ನಾರಿ ಮಣಿಯರಿಗೆಲ್ಲ ಬುದ್ಧಿ ಹೇಳುವ ತಾಯಿ, ಇಕ್ಷಿತದೊಳು ಕೀರ್ತಿ ಪಡದಿ ಹೇಳೋ, ಪತಿವರ್ತ ಮುಕ್ತಿಗೆ ಸಾಧನವು. ಸುಂದರ ಹಾಡುಗಳು. ಯಜ್ಞವಾಲಿಕ್ಯನ ಮುದ್ದು ಮಾನಿನಿ ವಿದ್ಯಾಶಾರದೆ ಮೈತ್ರ, ಜ್ಞಾನ ವಸಿಷ್ಠನ ಪ್ರಾಣದಾಯಕಿಯಾದ ಅರುಂಧತಿ, ಕಲಿಂಗ ದೇಶದ ಕಾಳಿಂಗರಸನ ಧರ್ಮಪತ್ನಿಯಾಗಿರತಕ್ಕಂಥ ಚೆನ್ನಮ್ಮ, ಅವ್ರದ್ದೊಂದು ಸಲ ಮುಂಜಾನೆ ಎದ್ದು ಹಿಂಗೆ ಹಾಸಿಗೆ ಅಂತ ಎದ್ದು ನೆನಪು ತಗೊಂಡ್ರೆ, ಅವ್ರು ನೆನಪಿಸ್ಕೊಂಡ್ರೆ ಬದುಕೇ ಸ್ವರ್ಗ ಆಗ್ತದ, ಬದುಕು ಬಂಗಾರ ಆಗ್ತದ, ಬದುಕು ಸಿರಿ ಸಂಪದ ದಿಂದ ಬೆಳಗುತ್ತದೆ. ತಾಯಿ ತಂದೆಗಳ ಅಷ್ಟ ಶಕ್ತಿ ಅವರಲ್ಲಿ ಅದ. ಬಡತನಕ್ಕಾಗಿ ಒಬ್ಬಕ್ಕೆ ಸತ್ತ ಗಂಡನ ಜೊತೆ ಲಗ್ನ ಆದಳಂತ. ಬಹುದಿನಕ್ಕೆ 50 ವರ್ಷಗಳನ್ನು ಗತಿಸಿದ ನಂತರ ಒಂದು ಮಗು ಹುಡ್ತವ್ರಿಗೆ, ಸಲ್ವಕ್ಕಾಗ್ತಾ ಇಲ್ಲ, ಹೊಲ ಇಲ್ಲ, ಮನಿ ಇಲ್ಲ, 30 ವರ್ಷ
ಭಿಕ್ಷಾ ಬೇಡಿ ತಿನ್ನುವಂಥ ಪ್ರಸಂಗದೊಳಗೆ ಒಬ್ಬ ರಾಜನ ಮಗ ಸತ್ತಿದ್ದ, ಮದುವೆಯಾಗಿಲ್ಲ, ತರುಣ. ರಾಜ ಡಂಗರೋಡಿಸದ ತನ್ನ ರಾಜ್ಯದಲ್ಲಿ ಏನಂತಂದ್ರೆ, ನನ್ನ ಸತ್ತ ಮಗನ ಜೊತೆಯಲ್ಲಿ ಯಾರಾದರೂ ಲಗ್ನ ಆಗಿದ್ರೆ ಅವರಿಗೆ ಅರ್ಧ ರಾಜಕೀಯ ಕುಡಿತೀನಿ ಅಂತ ಡಂಗೂರ ಹೊಡೆಸದ. ಈ ಮಗಳು ನಿತ್ಯದಲ್ಲಿ ತಾಯಿ ತಂದೆಗಳಿಗಾಗಿ ಕಣ್ಣೀರು ಹಾಕ್ತಾ ಇದ್ಲು. ಆವ ಜನ್ಮದ ಕರ್ಮ ಮಗೆ ಬಂದು ತಟ್ಟಿತ್ತು ದೇವ. ತಾಯಿ ತಂದೆಗಳಿಗೊಂದು ತುತ್ತನ್ನೆಕ್ಕುವಂಥ ಪ್ರಸಂಗ ಕೂಡ ನನಗಿಲ್ಲದಂಗೆ ಆಯಿತಲ್ಲ ಅಂತ ಕಣ್ಣೀರು ಹಾಕ್ತಿಡ್ಲಿಕ್ಕೆ. ಆ ಸಮಯದಲ್ಲಿ ಗವೈಗಳು ರಾಜ ಡಂಗರ ಸಾರಿದ ಕೇಳಿದ್ಲು, ನಾ ಏನು ಹೆಣ್ಣಾಗಿ ಹುಟ್ಟಿದ್ದೇನು ಸ್ವಾರ್ಥಕ್ಕೆ ಇಲ್ಲ. ನಮ್ಮ ಅಪ್ಪ ಅಮ್ಮ ಯಾವಾಗ ನನ್ನ ಕೈ ಬಿಟ್ಟು ಹೋಗ್ತಾರೋ ಗೊತ್ತಿಲ್ಲ. ಕಾಡಿನೊಳಗಿರತಕ್ಕಂಥ ಹುಲಿ ಕರಡಿಗಳ ಬಾಯಿಗೆ ಆಕಳೊಂದು ಸಿಕ್ಕ ಹಾಗೆ ಈ ಸಮಾಜದ ಜೀವಿಗಳು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅಪಹರಣ ಮಾಡ್ತಾ ಇದ್ದಾರೆ, ಶೀಲಭಂಗ ಮಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ನಾನು ಹೇಗಾದರೂ ಮಾಡಿ ಆ ಸತ್ತ ರಾಜನ ಮಗನ ಜೊತೆಯಲ್ಲಿ ಲಗ್ನ ಮಾಡಿ ನಮ್ಮ ತಾಯಿ ತಂದೆಗೆ ಇರೋ ತನಕ ಹೊಟ್ಟೆ ತುಂಬ ಅನ್ನ ಸಿಗುತ್ತೆ, ಲಗ್ನ ಆಗ್ಬೇಕಂತ ತಯಾರಾದ್ಲಿಕ್ಕೆ. ಎಲ್ಲರೂ ವಿಚಾರ ಮಾಡೋದು, ನೋಡು ತಂಗಿ ಸಣ್ಣ ವಯಸ್ಸದ ಯಾಕೆ ಹಾಳು ಮಾಡ್ಕೋತಿ ಅಂತ ಹೇಳಿದ್ರು ಕೂಡ, ಏನು ಹಾಳಾಗೆ ಹೋಗಿದ್ದು, ಈಗ ನಂದೇನು ಉಳಿದೈತಿಲ್ಲಿ, ನಾನು ಸಾಯದೇ ಉಚಿತ ಅಂತ ಭಾವಿಸಿ ಲಗ್ನ ನೆರವೇರಿಸಿದ್ರು. ಹೆಣದ ಜೊತೆ ಎಡಗಡೆ ಕುತ್ಕೊಂಡ್ಳು. ಆಚಾರ್ಯರೆಲ್ಲ ವಿಧಿ ಮಾಡಿದ್ರು, ಅವರೇ ಮಾಂಗಲ್ಯ ಕಟ್ಟಿದ್ರು, ಅಕ್ಷತ ಆತು. ನನ್ನ ಮಗ ಅಡ್ಡ ಹೋಗುತ್ತಾನಂತ ರಾಜ ಅದನ್ನು ಮಾಡ್ದ. ಆಯ್ತು, ಲಗ್ನ ಆಯ್ತಲ್ಲ, ತಗೊಂಡ್ ನಡ್ರಿ ಅಂದ್ರೆ ಇಡ್ತಿದ್ರಿ ಏನು? ಲಗ್ನ ಮಾಡಿದ್ರೆ ಇಡಾಕ್ ಬರ್ತೈತ್ರಿ? ಬರೋದಿಲ್ಲ. ತಗೊಂಡ ಹೊಂಟ್ರು, ಈಕಿನೂ ಹೊಂಟ್ರು. ಎಲ್ಲರಂತರ, ಏನವ ಎಂಥ ದಾರಿದ್ರಿ ನಿಮಗೆ, ಯಾವ ಪಾಪ ತಂಗಿ ಇಂಥ ನಿನಗೆ ಸಮಯ ಬರ್ಲಿಕ್ಕೆ ಅಂತ ಮತ್ತೆಲ್ಲರೂ ಕಣ್ಣೀರು ಹಾಕ್ತಾ ಇದ್ದಾರೆ. ಆಕೆ ಎಂದ್ಲು, ನನ್ನ ಭೋಗದಲ್ಲಿ ಇದ್ದು ತಪ್ಪಲ್ಲ, ನನ್ನ ಹಣೆ ಬರನ ಇಷ್ಟೇ ಐತಿ ಅವನ ಬೇಡಿ ಬಂದಿಲ್ಲ. ಹೊರಟ್ಲು. ರುದ್ರಭೂಮಿಗೆ ಹೋದ್ರು. ಅಲ್ಲೆಲ್ಲ ತಗ್ಗು ತೌಡಿದ್ರು, ಸಂಸ್ಕಾರ ಮಾಡಿ ಒಳಗಿಟ್ರು. ಏನು 1 ಗಂಟೆ ಹಿಂದನ ಕಟ್ಟಿರಲ್ಲ ಮಂಗಲ್ಯ ಹರಿದ್ರು. ಹರ್ಲಿಕ್ಕೆ ಬಂದ್ರು ಅವರು. ಆಕೆ ಅಂದ್ಲು, ಕೈ ಹಚ್ಚಬೇಡ್ರಿ. ಕಾಲುಂಗುರು ಬಿಚ್ಚಾಕ್ ಬಂದ್ರು, ಉಸ್ಕೊಡ್ಲಿಲ್ಲ. ಕುಂಕುಮ ಅಲ್ಕಸ್ಕೊಡ್ಲಿಲ್ಲ, ಬಳೆ ತೆಗಿಕೊಡ್ಲಿಲ್ಲ. ನಾನು ಇಲ್ಲೇ ಇದ್ದುಕೊಂಡು ಇವನ ಜೊತೆಯಲ್ಲೇ ಸಾಯ್ತೀನಿ ಅಂತ ನೀವ್ಯಾರು ನನಗೆ ಅಡ್ಡಿ ಆಗ್ಬೇಡ್ರಿ. ಅವ್ರನ್ನೆಲ್ಲ ತಿರಸ್ಕರಿಸಿದ್ಲು. ಮಂಗಳಾರತಿ ಮಾಡಿ ಹೂವು ಹಾಕಿ ಹೋದ್ರು. 4-5 ಗಂಟೆ ಸಮಯ ಆ ಗೋರಿ ಹತ್ತಿರ ಕೂತ್ಕೊಂಡು ಘೋರವಾದಂಥ ದುಃಖ ಮಾಡ್ತಾಳೆ. ಸೂರ್ಯ ತಾಯಿ ಹೊಟ್ಟೆಗೆ ಸೇರ್ತಾ ಇದ್ದ. ಅಲ್ಲಿ ನೋಡಿದ್ಲಿಕ್ಕಿ ಗೋರಿ ಮೇಲೆ ಏನಿಡ್ತಾರೆ? ಕೆಸರಿಂದ ಮಾಡಿ ಏನಿಡ್ತಾರೆ? ಹೋಗಿರ್ಲಿ ಮಣ್ಣು ಕೊಡ್ಲಿಕ್ಕರಿ ಏನು ಕೊಂಡಿರ್ತೀರಿ ಗಪ್ಪ? ಹೇಳಬೇಕು, ಬಡಬಡ ಹೇಳಬೇಕು. ಬಸವಣ್ಣ ಅಥವಾ ಲಿಂಗ. ಬಸವಣ್ಣ ಮಾಡಿ ಇಟ್ಟಿದ್ರು. ಬಸವಣ್ಣನಿಗೆ ಕೈ ಮುಗಿತಾಳಕ್ಕೆ, ಹೇ ನಂದಿಯೇ, ನೀನು ಇಡೀ ಜಗತ್ತು ನಿರ್ಮಿಸಿದಂಥ ಭಗವಂತನನ್ನ ನಿನ್ನ ಹೆಗಲ ಮೇಲೆ ಕುಡಿಸ್ಕೊಂಡು ಸಂಚಾರ ಮಾಡ್ತೀಯಲ್ಲಪ್ಪ, ನಿನ್ನ ಸೇವಾ ಮಾಡ್ತೀನಿ ನಾನು. ಹೆಣಕ್ಕೆ ಹಾಕಲಿಕ್ಕೆ ತಂದಂಥ ಹೂವ, ಹೆಣಕ್ಕೆ ಬೆಳಗಲಿಕ್ಕೆ ತಂದಂಥ ಉದಿನ ಬತ್ತಿ, ಹೆಣಕ್ಕೆ ಪೂಜೆ ಮಾಡಕ್ಕೆ ತಂದಂಥ ಮಣ್ಣಿನ ಮಗೆ ನೀರು ತಗೊಂಡು ಆ ಬಸವಣ್ಣ ಪೂಜೆ ಮಾಡ್ಲಿಕ್ಕೆ ತಿಳಿಕಿ ಒಗದೋಗಿದ್ದ ಭಸ್ಮ ಅಲ್ಲೇ ಕುಂಕುಮ ತಗೊಂಡು ಏನು ಸೂರ್ಯ ಮುಣಗೋದು ಬೆಳಕು ಪೂಜೆ ಮಾಡ್ಲಿಕ್ಕೆ ಚಾಲು ಮಾಡಿದ್ಲು. 3 ಗಂಟೆ ಆಯಿತು. ಅಖಂಡವಾಗಿ ಪ್ರಜ್ಞೆನೇ ಇಲ್ಲಕ್ಕೆ ದೇಹದ ಎಲ್ಲ ಮರೆತಿದ್ದಾಳೆ. ಆ ಬಸವಣ್ಣನ ಮೇಲೆ ಅತ್ಯಂತವಾದಂಥ ಅಚಲ ನಿಶ್ಚಲವಾದಂಥ ಶ್ರದ್ಧೆನ ಇಟ್ಕೊಂಡು ಅವನ ಪೂಜೆ ಮಾಡ್ತಾ ಇದ್ದಾಳೆ. ನಾ ಹೇಳಿನಲ್ಲ ಮೊನ್ನೆ ನಿಮಗೆ 3 ತಾಸ 6 ತಾಸ 3 ವರ್ಷ 6 ವರ್ಷ 12 ವರ್ಷ ಸಿದ್ಧಿ ಆಗ್ಬೇಕಾದ್ರೆ ಅದು ಮನಸ್ಸು ಅಮಂಗಲಾಗಲಾರ್ದನ ಮಲಿನಾಗಲಾರ್ದನ ಇರಬೇಕ್ರಿ. ನಾವು ಸೇವೆ ಮಾಡಾಗ ನಮ್ಮ ಮನಸ್ಸು ಒಂದಿಷ್ಟು ಅದರ ಕಡೆ ವಿಷಯದ ಕಡೆ ಹೋಯಿತು ಅಂತಂದ್ರೆ ಆ ಸಿದ್ಧಿ ಹಾಳಾಗ್ತದೆ, ಅದು ಯಶಸ್ವಿ ಆಗೋದಿಲ್ಲ.
ಪೂಜೆ ಮಾಡಾಗ ಭೋಗದ ಕಡೆ ಗಮನ ಆಯಿತು ಅಂತಂದ್ರೆ ಯೋಗ ಸಿದ್ಧಿ ಆಗಲ್ಲ ತಾಯಿ ತಂದಿಗಳೇ. ನಿಶ್ಚಲ ಬೇಕು, ಮನಸ್ಸು ಅಳಗಾಡಬಾರದದು. ಹಂಗ ಗಂಭೀರವಾಗಿ ತಂಗಿ ನೆಟ ಕೂಡವ ಇಟ್ಟ ಮೇಲೆ ನನಗೆ ಅದಕ್ಕೆ ಕುಂಡ್ಸನ ಮುತ್ಯ ಗೊತ್ತದಿಲ್ಲ. ಎಲ್ಲಾರು ನೋಡ್ಕೋತಿ ಹೇಳಿ ಅವ ಮುತ್ಯ ಅಂತೇಳಿ. ಜಯ ಮಂಗಲಂ ಜಯ ನಮ. ಅವ್ರು ಬರಬಾರ್ದಂತ ಹೇಳಕತ್ತೀನ್ರಿ ನಿಮಗೆ. ಎಷ್ಟು ಸರಿ ಇರ್ಬೇಕು ಸದಾ ನೀವು. ಹಾ ವಿಷಯ ಏನಪ್ಪ ಮುತ್ಯ? ನಂದೀಶನ ಬಸವಣ್ಣನ ಸೇವೆ ಅಖಂಡವಾಗಿ 6 ತಾಸುಗಳ ಪರ್ಯಂತರವಾಗಿ ನೀರಿಲ್ಲ, ಏನೂ ಇಲ್ಲ, ಅಖಂಡ ಪೂಜಾ ಮಾಡಿದಾಗ ಕೆಸರಿನ ಬಸವಣ್ಣನೊಳಗೆ ಚೈತನ್ಯ ತುಂಬಿತು. ಮಣ್ಣಿನ ಬಸವಣ್ಣನೊಳಗ ಈಕೆ ಮಾಡಿದಂಥ ಶ್ರದ್ಧೆಯ ಅಚಲವಾದಂಥ ನಿಶ್ಚಲವಾದಂಥ ಭಕ್ತಿಗೆ ಮಣ್ಣಿನೋಳು ಚೈತನ್ಯ ತುಂಬಿ ಬಸವಣ್ಣ ಗಂಡನ ಗೋರಿ ಮೇಲಿಟ್ಟಂತ ಕಲ್ಲಿನ ಮೇಲೆ ಎದ್ದು ನಿಂತು ಬಾಲಾಳಿಗಡಿಸಲ್ಕತ್ತಂತ. ಹಾಗೆ ಆಕೆ ಕೇಳ್ತಾನೆ, ಮಾ ನೀನಿಂತ ಪುಟ್ಟ ವಯಸ್ಸಿನೊಳಗೆ ಇಷ್ಟು ನಿಶ್ಚಲವಾದಂಥ ಭಕ್ತಿ ಮಾಡಿದೆಯಲ್ಲ, ನಿನ್ನ ಭಕ್ತಿಗೆ ನಾನು ಜಡ ಇದ್ದುದರಲ್ಲಿ ಚೈತನ್ಯ ತುಂಬಿ ನಂದ ನಾನೇ ಜೀವಂತವಾದೆ ಅಂತ ಬಸವಣ್ಣ ಹೇಳ್ತಾನ. ಭಲೆ ಮಗಳೇ, ನಿನ್ನ ಭಕ್ತಿಗೆ, ನಿನ್ನ ಶ್ರದ್ಧೆಗೆ, ನಿನ್ನ ವಿಶ್ವಾಸಕ್ಕೆ, ನಿನ್ನ ಅಚಲವಾದ ಭಕ್ತಿಗೆ ನಾ ಮೆಚ್ಚಿದ್ದೀನಿ. ನಿನಗೇನು ಬೇಕು ಬೇಡು ಅಂದ. ಆಕೆ ಹೇಳಿದ್ಲು, ನನಗೆ ಬೇಕೇನು ಸ್ವಾಮಿ, ನಾನು ಸತ್ತವನ ಜೊತೆ ಲಗ್ನ ಆಗಿದ್ನಿಲ್ಲ, ಆದ್ದರಿಂದ ಕೊರಳಿಗೆ ಕಟ್ಟಿದ ಮಾಂಗಲ್ಯ, ಹಣಿಗಚ್ಚಿದ ಕುಂಕುಮ, ಹಸಿರು ಬಳೆಗಳು, ಕಾಲುಂಗುರ ನಾಶ ಆಗದಂತೆ ನನ್ನ ಕೃಪಾ ಮಾಡುತ್ತಂತೆ. ಇನ್ನೇನು ನಾನಿನ್ನಲ್ಲಿ ಬೇಡಲ್ಲ ಅಂದಾಗ ನಂದೀಶ ತಥಾಸ್ತು ಅಂತ. ತಥಾಸ್ತು ಅಂದ. ನಂದಿ ಗೋರಿ ಮ್ಯಾಗಿಂದ ಕೆಳಗಿಳದ. ದೊಡ್ಡ ಗಾತ್ರದ ಆಕಾರ ತಗೊಂಡ, ತಲೆ ಬರೋಬರಿ ದೊಡ್ಡೆತ್ತಾದ ಆಗಿ ಆಕಿನ ಸರಿ ಬದಿಗೆ ಅಂತ ಆಕಿನ ಸರಿಸ್ತಾನೆ. ಸರಿಸಿ 2 ಕೊಂಬದಿಂದ ಅದೇನ ಮ್ಯಾಲ ಒಟ್ಟಿದ್ರಲ್ಲ ಮಣ್ಣ, ಅದನ್ನ ಹಿಂಗೆ ಮಾಡಿ ಕದ್ದಿ ಹೊಡ್ಯಾಕತ್ತ. ಆಗಿನ ಹಿಡ್ಕೊಂಡು ಎತ್ತ ಕದ್ದಿ ಹೊಡೆದ ಪ್ರಾರಂಭ ಆಗ್ಯದ, ಲಕ್ಷ್ಯದಾಗಿರ್ಲಿ. ಆಗಿನ ಹಿಡ್ಕೊಂಡೆ ಇವು ಪ್ರಮಾಣಗಳ ದಾಖಲೆಗಳದಾವ್ರಿ. ಸುಮ್ಕೆನೆ ಸಣ್ಣ ಪುಟ್ಟ ಮಾತಲ್ಲಿ ಇವು ಸಂತೆ ಕೂತ್ಕೊಂಡು ಕಟ್ಟಿ ಮೇಲೆ ಕೂತ್ಕೊಂಡದಲ್ಲ. ನಾ ಮಾತಾಡ್ದು ಅವೇ ಮಾತಾಡ್ತೀನಿ, ಮತ್ತೊಂದು ಶಬ್ದ ಬರುವುದಿಲ್ಲ ನನ್ನ ಬೈಲಿ. ಯಾಕೆ? ಮಹಾತ್ಮರು ಸಂತರು ಭೂಮಿಗೆ ಬರಬೇಕಾದ್ರೆ ಉಂಡುಟ್ಟು ತಿಂದು ಹೋಗಲ್ಕಲ್ಲ, ಇಲ್ಲಿರತಕ್ಕಂಥ ಈಶ ನಿರ್ಮಿತವಾದಂಥ ಜಗತ್ತಿನೊಳಗೆ ಏನಾದರೂ ಕೂಡ ಹೆಚ್ಚು ಕಡಿಮೆ ಅಗದು ತಿದ್ದಾಕ ಬರತಕ್ಕಂಥ ಮಹಾತ್ಮರೆಲ್ಲ. ಆದ್ರೆ ನಿಮ್ಮಿಂದ ನಮ್ಮ ಸುಖ ಆಗ್ಬಾರ್ದು, ನಮ್ಮಿಂದ ನಿಮಗೆ ಸುಖ ಆಗ್ಬೇಕ, ಅದು ಸಂತ. ಸಂತ ಕದ್ದಿ ಹೊಡ್ಯಾಕೆ ಶುರು ಮಾಡ್ತಾನೆ. ಅದೆಲ್ಲ ಮಣ್ಣು ಚಿಂದಾಪಾಲ್ ಮಾಡೋದು ಹೊಡೆದೆಲ್ಲ. ಬಳಿಕ ಮತ್ತೆ ಗೋರಿಯಾಗಿರ್ತಕ್ಕಂಥದ್ದು, ಗೋರಿ ಅಂತೀರಿ, ಸಮಾಧಿ ಏನ್ ತಗ್ಗತೀರಿಯಪ್ಪ? ಗೋರಿ ಅಂತೀರಲ್ಲ. ನಾ ಯಾಕೆ ಹೇಳ್ತೀನಿ ಅಂದ್ರೆ ಹೇಳಿನಲ್ಲ ಮೊನ್ನೆ ಮಹಾರಾಷ್ಟ್ರದವನ ಏನ ಅಂತಿತ್ತು, ಮುತ್ಯ ಅಂತ ಹಿಂಗೆ ಅನ್ಬಾರ್ದಲ್ಲ, ಅದಕ್ಕೆ ಕೇಳ್ತಿರ್ತೀನ. ಅದನ್ನೆಲ್ಲ ಕಿತ್ತಿ ಒಗದ ಆ ನೆಲ ಬಿಟ್ಟು ಒಂದು ಮಳದ ಮೇಲೆ ಅದು ಮನಿ ಇತ್ತು ಮಾಡದ್ದು. ಹೆಣ ಒತ್ತಲಕ್ಕೆ ಮನಿ ಮಾಡುತ್ತಾರಲ್ಲ, ಆ ಮನಿಗೆ ತನಕ ಕೆದರಿ ತೆಗದ. ಆ ಬಳಿಕ ಕೋಡ ಹೋಗಿ ಅವನ ದೇಹಕ್ಕೆ ಹಚ್ಚದ. ಕಾಳಿಂಗನ ದೇಹಕ್ಕೆ ಬಸವಣ್ಣನ ಕೊಂಬ ಸ್ಪರ್ಶವಾದಾಗ ಸತ್ತವ 2 ಕೊಂಬನ್ನು ಹಿಡ್ಕೊಂಡು ಗೋರ್ಯಾಗಿಂದ ಎದ್ದು ಮ್ಯಾಲೆ ಬಂದಂತವ. ಮ್ಯಾಲೆ ಬಂದು ನಂದೀಶನಿಗೆ ನಮಸ್ಕಾರ ಮಾಡುತ್ತಾನೆ. ನನ್ನೇನು ನಮಸ್ಕಾರ ಮಾಡ್ತೀಯೋ, ನಿನ್ನ ಜೀವ ತುಂಬಿದಕ್ಕೆ ಅಕಿ ನಿನ್ನ ಧರ್ಮಸ್ ಪತ್ನಿ, ಆಕೆಯ ತಪದ ಬಲದಿಂದ ನಿನ್ನ ಪ್ರಾಣ ಮರಳಿ ಬಂತು.
ನಿಜಕ್ಕೂ ನೀ ಜಗತ್ತಿನೊಳಗ ಧನ್ಯ ಧನ್ಯ ಅಂತ ಹೇಳ್ತಾನೆ. ಯಾಕೆ ಈ ಮಾತು ಒತ್ತಿ ಒತ್ತಿ ಹೇಳಕತ್ತೀನಿ ಅಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಆದೇವ, ಆದ್ರೆ ಅದನ್ನು ನೀವು ಬಳಸಿಲ್ಲ, ಅದರ ಬಗ್ಗೆ ತಿಳ್ಕೊಂಡಿಲ್ಲ ಅಷ್ಟಂತೇಳಿ ನೀವು ಒಳ್ಳಕತ್ತಿರಿ ಹೊಡ್ಕೊಂಡು ಅವ್ ಹೋದ ಬಳಕ ನೀ ಹೋದ ಮೇಲೆ ನಂದ್ಯ ಹಂಗೋ ಏ ರಾಜ ಹಿಂಗ ಅನ್ಕೋತ ಕೂತಿರಿ. ಖರೆ ರಾಜನ ಹೊಳ್ಳಿ ತಗೊಳ್ಳಂತ ಪ್ರಜೆಗಳು ನೀವು ಆಗ್ಲಿಲ್ಲ, ಏನ್ ಮಾಡು ತಗೊಂಡು ಅಷ್ಟೇ ನಗುನು ಬರುತ್ತದೆ ನಿಮ್ಮ ಕಂಡಾಗ, ಅಷ್ಟು ಮನುಷ್ಯನಿಗೆ ಪರಿಣಾಮನು ಕೂಡ ಆಗುತ್ತದೆ. ಚೆನ್ನಮ್ಮ ಇವ ನಿನ್ನ ಪತಿ ಕಾಳಿಂಗ, ತಂಗಿ ಜಗತ್ತಿನೊಳಗ ನಿನ್ನ ಏನು ಕಟ್ಟಿದೆಲ್ಲ ದಂಡಿ. ಅವ ಹೇಳ್ತಾನೆ, ಚೆನ್ನಮ್ಮನ ದಂಡಿ ಅಂದು ಆಕಾಶ ಮಂಡಲದಿ ಚೇಳಿನ ರೂಪಾಗಿ ಮೆರೆಯುವುದು. ಅದರಾಗೆ ಬರ್ತದೆ ಪತಿವರ್ತ ಪದ್ಯದೊಳಗೆ ಬರ್ತದೆ ಈ ನುಡಿನೂ ಸಹಿತ. ನಂದಿ ಹೇಳ್ತಾನ, ಅಮ್ಮ ವಿಶ್ವದಲ್ಲಿ 14 ಲೋಕಗಳಲ್ಲಿ ದೇವನ ದೇವತೆಗಳ ಸ್ತ್ರೀಯರು ಕೂಡ ಪಾತಾಳ ಅತಲ ವಿತಲ ಭೂಲೋಕ ಸ್ವರ್ಗಲೋಕ ಸೂರ್ಯಲೋಕ ಚಂದ್ರಲೋಕ ಇಂದ್ರಲೋಕ ಎಲ್ಲ ಲೋಕದೊಳಗಿರತಕ್ಕಂಥ ನಾರಿಮಣಿಯರು ನಿನ್ನ ಆ ದಂಡಿಯನ್ನ ನೋಡಿ ಪಾತಿವರ್ತ್ಯ ಧರ್ಮದ ಅರ್ಥವನ್ನ ಮಾಡಿಕೊಂಡು ಬದುಕಲಿ ಅಂತ ನೀ ಕಟ್ಟಿದ ದಂಡಿ ಆಕಾಶ ಮಂಡಲದೊಳಗ ಚೋಳಿನ ರೂಪದಲ್ಲಿ ಮೆರಿಲಿ ಅಂತ. ಈಗ ಆಕಾಶದಾಗ ಚುಕ್ಕಿ ಒಳಗೊಂದು ಚೋಳದಲ್ಲಿ ನೋಡ್ತಾ ಇದ್ದಿಲ್ಲ, ಅದು ಬೇರೆ ಯಾರ್ದಲ್ಲ, ಕಲಿಂಗ ದೇಶದ ಮಹಾರಾಜನ ಮಗನಾಗಿರತಕ್ಕಂಥ ಕಾಳಿಂಗರಸನ ಧರ್ಮ ಪತ್ನಿ ಚೆನ್ನಮ್ಮನ ದಂಡಿ ಎಂದು 3 ಲೋಕಗಳಲ್ಲಿ ಪ್ರತೀತಿ ಇದೆ. ಇದು ಯಾರು ಹೇಳಕತ್ತಾರ್ರಿ? ಯಾರು, ಎಲ್ಲಿ, ಯಾಕ? ಇವು 3 ಪ್ರಶ್ನೆ. ಮಂದನಗಿರಿ ಬೆಳ್ಳಿಗಿರಿಯಲ್ಲಿರತಕ್ಕಂಥ ಮಾಯಕ್ಕ ದೇವಿ ಸದ್ಗುರು ಬೀರಲಿಂಗೇಶ್ವರನ ವಾತ್ಸಲ್ಯದ ಅಕ್ಕಳಾಗಿರತಕ್ಕಂಥ ಮನೆಗೆ ಬಂದ ಮಗಳ ಸಮಾನಳವಾಗಿರತಕ್ಕಂಥ ಕನಿಕಾಮಾಲೆಗೆ ಎಂತಿಂತ ಮಹತ್ತರವಾದಂಥ ಉಪದೇಶ ಕೊಟ್ಟು, ತಂಗಿ ಪತಿ ಸತಿ ನೆರಳಿನಲ್ಲಿ ಬದುಕಬೇಕು, ಪತಿ ಆಜ್ಞೆ ಎಂದೂ ಕೂಡ ತಿರಸ್ಕರಿಸಬಾರದು. ಆವಾಗ ಪತಿ ವಾಜ್ಞೆ ಹೆಣ್ಮಗಳು ಆಧಾರ ಮಾಡುವುದಿಲ್ಲ, ಅವತ್ತೇ ಆಕೆ ಅವನ ಪಾಲಿಗೆ ಇದ್ದೂ ಇಲ್ಲದಂತೆ. ಅಂತೆ ಸರ್ವೋಪದೇಶ ಮಾಡಿ ಅವರಿಗೆ ಚೆನ್ನಾಗಿ ಜೀವನ ಮಾಡಲಿಕ್ಕೆ ಉಪದೇಶ ಮಾಡಿದ್ಲು. ಬಳಿಕ ಬೀರನನ್ನು ಕೂಡ ಅರಮನೆಯೊಳಗೆ ಕರೆದು ಹೇಳ್ತಾಳೆ, ತಮ್ಮ ನಿನ್ನ ಮಾವ ನಿನ್ನ ಮೇಲೆ ಕೇಡಬಗದಾನ, ನಿಮ್ಮತ್ತಿಗೆ ನಿನ್ನ ಮೇಲೆ ಅನೇಕ ದುಷ್ಕರ್ಮಗಳನ್ನು ಮಾಡಿದಾಳೆ, ಆದರೆ ಹಿಂದೆ ಆಗಿದ್ದು ಜೀವನದಲ್ಲಿ ಎಂದೂ ಮುಂದೆ ತರಕು ಮಾಡಬಾರದು. ನೆನಪಿಟ್ಕೊಳ್ರಿ, ನಾ ಹೇಳೋ ಮಾತು ಅವ್ರು ಹೇಳಿದಾರೆ. 4 ಮಾತು ಹೇಳ್ಯಾರ, ಭಾಳ ಚಲೋ ಮಾತು ಅದಾವ್ರಿ. 2 ನೆನಪಿಡಬೇಕಂತ, 2 ತರಕ್ ಹಾರಬೇಕಂತ. ಭಾಳ ಚಲೋ ಮಾತು. 2 ಯಾವ ತರಕ್ ಹಿಡಿಬೇಕು, ಯಾವ ನೆನಪು ಹಾರ್ಬೇಕಂದ್ರೆ, ಹುಟ್ಟಿದೆವು ಇಂದಿಲ್ಲ ನಾಳೆ ಯಾವಾಗರಿ ಒಮ್ಮ ನಾವು ಸಾಯ್ತೇವು. ಸಾಯೋದ ನೆನಪಿತ್ತಂದ್ರೆ ನೀವು ಎಂದೂ ಜಗಳಾಡಲ್ಲ ಸಮಾಜದೊಳಗೆ, ಹೊಲದಾಗ, ಮನ್ಯಾಗ, ಸೀಮಿ ಶೇಜಾರಿ ಕಾಲಾಗ. ಸಾಯೋದು ಯಾವನಿಗೆ ನೆನಪಿಲ್ಲ, ಅವ ಪೊಲೀಸ್ ಸ್ಟೇಷನ್ಗೆ ಹೋತಾನೆ, ಮತ್ತೇನಿಲ್ಲ. ಸಾಯ್ತೇವೆ ಅನ್ನೋದು ತರಕ್ ಹಿಡಿಬೇಕು. ಇನ್ನೊಂದು ಏನಂತಂದ್ರೆ, ನನಗೆ ಯಾರೂ ನೋಡಿಲ್ಲ ಅಂತ ಎಲ್ಲಿ ಎಂಥ ಸಮಯದಾಗೂ ಕೂಡ ಕಳ್ಳತನ ಕೆಲಸ ಮಾಡಬಾರದು. ಯಾರೂ ನೋಡಿಲ್ಲ ಅಂಥೇಳಿ. ಯಾಕೆ ನೋಡಿಲ್ಲ? ಆ ಆತ್ಮ ಅನ್ನುವಂಥ ಒಳಗೂ ಅದನ ಹೊರಗೂ ಅದನ. ಅವನ್ ತಪ್ಪಿಸ್ಕೊಂಡು ಜಗತ್ನಾಗ ಯಾರಿಗೇನು ಮಾಡೋಕ್ಕಾಗಲ್ಲ. ದೇವರಿದ್ದಾನೆ ಅಂತ ನೆನಪಿಡಿಬೇಕು, 1ನೇದು. 2ನೇದು, ಇನ್ನು 3ನೇದು ಏನಪ್ಪ ಅಂತಂದ್ರೆ, ಜೀವನದೊಳಗೆ ನಮಗೆ ಯಾರಾದರೂ ಒಂದಿಷ್ಟು ಅವಹೇಳನ ಮಾಡಿ ಅಪಮಾನ ಮಾಡಿದ್ರು ಅಂದ್ರೆ ಅದನ್ನ ಅಲ್ಲೇ ನೆನಪಾರ್ಬೇಕು. ಹಾಗೇನಾದರೂ ಗಂಟ ಹಾಕಿ ಕಿಶದಾಗ ಹಾಕೊಂಡು ಬಂದ್ರಿ ಅಂದ್ರೆ ಅದು ಮುಗಿಲಾರ ಕತಿ. 3ನೇದ್ದು. 4ನೇದು ಏನಪ್ಪ ಅಂತಂದ್ರೆ, ಯಾರಿಗರೇ ಒಂದಿಷ್ಟು ಜೀವನದೊಳಗೆ ನೀವು ಸಹಾಯ ಸಹಕಾರ ಮಾಡ್ತೀರಲ್ಲ, ಏನಾರ ಉಪಕಾರ ಮಾಡ್ತೀರಲ್ಲ, ಮಾಡಿದ್ದು ಗಬಕ್ಕಂತ ಇವರು ಒಂದು ಜರ ಲೇಟ್ ಮಾಡಿ ಅಂತಾರೆ, ನೀವು ಹಾಗೆ ಮುಗಿಸೇ ಬಿಡ್ತೀರಿ. ಅವು ಅಳಕೋತ ಕೂತಿದ್ಲಿಕ್ಕೆ, ನಾ ಕೊಟ್ಟೀನಿ ಮೊನ್ನೆ, ಈಗ ಎಷ್ಟು ಸುಖ ಬಂದದ ನೋಡಕ್ಕೀಗ.
ನೀವಂತೀರಿ ಹಿಂಗೆ. ಅದಕ್ಕೆ ಯಾರಿಗಾದರೂ ಕೂಡ ಏನೇ ಸಹಕಾರ ಮಾಡಿದ್ರೂ ಅದನ್ನ ನೆನಪಾರಬೇಕು. ಕಾರಣ ಅವ್ರು ಹೇಳ್ತಾರೆ, ಮಾಡಿದ್ದೇನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ನಮ್ಮ ಶಿವನ ಡಂಗೂರ. ಪುಣ್ಯ ಅಲ್ಲೇ ಹಾಳಾಗೋಯ್ತು. ಮಾಡಿದ್ದೇನನ್ನುವಂಥ ಭಾವ ಬಂತಲ್ಲ, ಕೊಟ್ಟಿದ್ದೇನಂತಕ್ಕಂಥ ಭಾವ ಬಂತಲ್ಲ. ಎಲ್ಲಿಯಾದರೂ ಮಾಡಬೇಕಾಗಿತ್ತು, ಎಲ್ಲಿಯಾದರೂ ಕೊಡಬೇಕಾಗಿತ್ತು ಅಂದ್ರೆ ಕೊಟ್ಟ ಬಳಿಕ ಅದು ಏನು ಮಾಡ್ತಿರತ್ತ ಮರಳಿ ಯಾರಿಗೆಂದು ಕೇಳಬಾರ್ದು. ಮಹಾಪಾಪ ಅದು. ಮಾಡದ ಬಳಕ ನಾನೇ ಮಾಡಿತಿಲ್ಲ ಅಂದ್ರೆ ನೀವೇನು ಮಾಡ್ತಿದ್ರಿ ಅಂದ್ರೆ, ನಿಮಗೆ ಯಾವ ಮಾಡಿತಿಲ್ಲ, ನಿಮ್ಮರು ಏನು ಮಾಡ್ತಿದ್ರಿ? ನಿಮಗೂ ಮಾಡೇನಿಲ್ಲ. ಇದು ನೆನಪಿಟ್ಕೋಬೇಕು ಅಂತ ಹೇಳ್ತಾರೆ. ಇದು ನಾ ವೈಯಕ್ತಿಕ ಹೇಳಕತ್ತಿಲ್ಲ. ಅಕ್ಕ ಮಾಯಕ್ಕ ತನ್ನ ತಮ್ಮನಾದ ಶಿವಸಿದ್ಧ ಬೀರಲಿಂಗನಿಗೆ, ತಮ್ಮ ಹಿಂದೆ ನಿಮ್ಮ ಮಾವ ಈ ರೀತಿ ಮಾಡ್ಯಾನಂತೇಳಿ ತಿಳ್ಕೊಂಡು ಆ ಶೇಡ ಈ ಮಗಳ ಮೇಲೆ ಎಂದರೆ ಯಾವ ಸಮಯದಲ್ಲಿ ಆಗಲಿ, ಒಂದ್ಸಲ ಪ್ರಪಂಚದಲ್ಲಿ ಹಿಂಗ ಹೋಗ್ತದಂತ ಹೇಳಕ್ಕಾಗಲ್ಲ. ಒಮ್ಮೆ ಕೋಪ ಇರ್ತದೋ, ಮಾನಂದ ಇರ್ತದೋ, ಮಾಚಿರ್ತದೆ. ಆ ಸಮಯ ಬಂದರೂ ಕೂಡ ಕಳೆದ ಘಟನೆಗಳನ್ನ ನಿನ್ನ ಹೆಂಡತಿಗೆ ಎಂದೂ ಕೂಡ ತರ್ಕಿಸ್ಕೊಂಡಕ್ಕೆ ನಿನ್ನ ಹೊಳ್ಳಿ ಮಾತಾಡಬೇಡಂತ ತಾಕೀತ್ ಮಾಡ್ತಾಳೆ. ಇವರಿಗೆ ತಾಯಿ ಅಂದ್ರತ್ ಕರಿತಿರ್ತಾರ. ನೀವು ಒತ್ತಿರಲ್ಲ, ಮದುವೆ ಒಳಗಾರದ ತೋಲ್ ನಿದರ್ಶ್ಯಾರವ್ರು. ಆಕಿ ತಗೊಂಡ್ರೆ ನೀ ಆಕಿ ಮನ್ಯಾಗ, ಇಲ್ಲಂದ್ರೆ ನಾನು ಹಾಟ್ಯನ ಮಗನೇ, ಆಕಿ ನೀನು ಕೂಡ ಆ ಕಡೆ ಮನ ಸೇರಿಬಿಡ್ರಿ ಅಂತ ನಾ ಹುಟ್ಟಿಸ್ಕೊಂಡು ಅನ್ನಲ್ಲಿ ಹುಟ್ಟಿಸ್ಕೊಂಡು ಅತಿ ಇದ್ದಂದ್ರೆ ಬೀರಪ್ಪ ನೀನು ನೋಡ್ಕೊಳ್ಳ. ನನಗೆ ಆಗೋದು ಘಟನೆ ನಡೀತಾ ಇರ್ತಾವ. ಮನೆ ನೋಡಿ ನಾ ಭಾಳ ಮಂದಿಗೆ. ನನ್ನ ಹಾಗೆ ಆಕಿ ಒಬ್ಬಕ್ಕೆ ಹೆಣ್ಣು, ಆಕಿನ ಕಣ್ಣೀರು ಹಾಕಿದ್ರೆ ನನಗೇನು ಸುಖ ಆಗಲ್ಲ ಅಂತ ಹಿಂಗೆ ಹಿರಿಯರ ಮನೆಯಾಗ ತಿಳ್ಕೊಂಡ್ರು ಅಂದ್ರೆ ಆ ಮನೆ ಸ್ವರ್ಗ ಆಗ್ತದೆ. ಇದು ಎಂದೂ ಇಟ್ಕೋಬಾರ್ದು. ಕೊಟ್ಟಿಲ್ಲ ಮಾಡಿಲ್ಲ ಅಂದ್ರೆ ಏನು, ಆ ಬಂಗಾರ ಏನು ತಿನ್ನಾಕ್ ಬರ್ತೈತಿ, ಉಣಾಕ್ ಬರ್ತೈತಿ, ಅದಕ್ಕೆ ಬರ್ತೈತಿಪ್ಪ. ಮನೆಯಾಗಿದ್ರು ಚಿಂತಿ, ಮನೆಯಾಗಿದ್ರು ಚಿಂತಿ, ಕೊಳ್ಳಾಗಿದ್ರೆ ಚಿಂತಿ, ಜಾತ್ರೆಯಾಗಿ ಚಿಂತಿ, ಅದು ಸಾಯತನ ಚಿಂತನೆ ಮಾಡ್ತದೆ ಬಂಗಾರ. ಮಗಳು ನಮಗೆ ಪ್ರಪಂಚ, ಪಾರಮಾರಥ, ಇಹ ಪರ ಎರಡಕ್ಕೂ ಆಕೆ ಸೋಪಾನವಾಗಿರತಕ್ಕಂಥ ಮುತ್ತಿನ ಜೀವನ. ತಾಯಂದ್ರಂದ್ರೆ ಸಾಮಾನ್ಯ ಇಲ್ಲ. ಆಕೆ ಇಲ್ಲಂದ್ರೆ ಈ ಜಗತ್ತೆಲ್ಲ ಶೂನ್ಯದರಿ. ಅದಕ್ಕೆ ತಾಯಿ ಮಾಯಕ್ಕ ದೇವಿ ತಮ್ಮನಿಗೆ ಹೇಳಿದ್ಲು, ಆ ತಮ್ಮ ಅಂತ ಅಕ್ಕನ ಮಾತನ್ನ ಅಕ್ಕರತೆಯಿಂದ ಪ್ರೀತಿಯಿಂದ ಅದನ್ನ ವೇದವಾಕ್ಯ ಅಂತ ಶಿರಸಾವಹಿಸಿ ಆಲಿಸ್ತಾ ಇದ್ದಾನೆ. ಆಕೆ ಹೇಳಿದ ಮಾತಿನಲ್ಲಿ ಒಂದು ಕೂದಲೆಳಿನೂ ಕೂಡ ಬದಲು ಮಾಡಲಾರದನ್ನ ಸತಿಪತಿಗಳೊಂದಾಗಿ ಸುಮ್ಮನೆ ಇದ್ದೂ ಇಲ್ಲದಂತೆ ಪ್ರಪಂಚವನ್ನ ಆರಂಭಿಸಿದಾನೆ. ಮುಂದೆ ಬೀರ ದೇವರಿಗೆ ಒಂದಿಷ್ಟೇನಾಗ್ತದಂತಂದ್ರೆ, ಮಾವನ ಮಗಳನ್ನ ಗೆದ್ದ ತಂದೆ ತೊಟ್ಟಿಲವನ್ನ ಮಧ್ಯಾಹ್ನದಲ್ಲಿ ಬಿಚ್ಚಿಕೊಟ್ಟಂತ ನಮ್ಮ ತಾಯಿ ಚಂದನಗಿರಿಯಲ್ಲಿ ನಮ್ಮ ತಂದೆ ಭರಮ ಭೂಪಾಲ, ನಮ್ಮಕ್ಕ ಹಿಡಿದ್ಲಲ್ಲ, ನನಗೆ ಜನ್ಮ ನೀಡಿದಂಥ ಜನನಿ ವಿಶ್ವಮಾತೆ ತಾಯಿ ಸೂರಮ್ಮನ ನೋಡಬೇಕು, ಅವರ ದರ್ಶನ ಪಡ್ಕೋಬೇಕು. ನಾನು ಅವರನ್ನು ಅಗಲಿ ತಾಯಿ ತಂದಿನ ಬಿಟ್ಟು ಲಗ್ನ ಆಗಿದ್ದು ಇದು ಮಹಾ ಕಾರ್ಯ. ಆದರೆ ವಿಧಿಯಂತೆ ಆಗಿ ಹೋಗಿದೆ. ಆದರೂ ಕೂಡ ಈಗಲಾದರೂ ನಾನು ತಾಯಿ ತಂದಿಗಳ ದರ್ಶನ ಮಾಡ್ಕೋಬೇಕು, ಅವ್ರ ಆಶೀರ್ವಾದ ತಗೋಬೇಕಂಥೇಳಿ ಮನುಷ್ಯನೊಳಗೆ ಒಂದಿಷ್ಟು ಚಿಂತೆ ಮಾಡ್ತಾನೆ. ಆ ಬಳಿಕ ಇನ್ಕ ಅಲ್ಲಿಗೆ ಹೋಗ್ತೀನಿ ಅಂದ್ರೆ ಈಕಿ ನನಗೆ ಅಂದ್ರೆ ನಮ್ಮಕ್ಕ ಮನಕ್ಕೆ ಏನ್ರಿ ಮಗನಂತ ಭಾವಿಸಿ, ಜನಕ್ಕೆಲ್ಲ ತಮ್ಮನಂತ ಭಾವಿಸಿ, ಅಡ್ಡಿಡದು ನನಗೆ ಮಲಿ ಉಣಿಸಿ ಜೋಪಾನ ಮಾಡಿದಂಥ ಅಕ್ಕಳ ಮನುಷ್ಯಗೆ ಏನಾದರೂ ಕೂಡ ಸ್ವಲ್ಪ ನೋವಾದಿತ್ತೇನು. ಎಷ್ಟಾದರೂ ಕೂಡ ತಮ್ಮ ಕರಳಿನ ಕಡೆ ಜೀವ ಜೋಗುತ್ತದಂತ ಹಿಂಗೆ ಏನಾದರೂ ಒಳಗೆ ಅನಿಸ್ಕೊಂಡಾಳೆ ಎನ್ನುವಂತ ವಿಚಾರ ಮಾಡ್ತಾನ್ರಿ. ಮಾಡಿ ಇದಕ್ಕೇನು ನಿಮಿತ್ತಿ ಮಾಡಬೇಕು ಅಂತ ಆಲೋಚನೆ ಮಾಡೋದ್ರೊಳಗನ ಅವರಿಬ್ಬರು ಅಕ್ಕವ್ವ ಮಾಯವ್ವ ಹೊರಗಡೆ ಹೋಗಿದ್ರು. ಅವರು ಬರೋದ್ರೊಳಗೆ ಆ ಎಮ್ಮ ಒಂದು ಬೆಕ್ಕ ಸಾಕಿದ್ಲು. ಮಾಯಕ್ಕದೇವಿ ಒಂದು ಬೆಕ್ಕನ್ನು ಸಾಕಿದ್ಲು. ಗಡಿಗೆ ಒಳಗೆ ಮುಖ ಹಾಕಿಕೊಂಡು ಹಾಲು ಕುಡಿಯುವಂಥ ಬೆಕ್ಕಿನ
ಬೀರಲಿಂಗೇಶ ಬಡದು ಅದನ್ನ ಅಕ್ಕ ಬರೋ ದಾರ್ಯಾವಾಗದಂತ. ನಿಮಿತ್ತ ಅಲ್ಲ, ಅವರಲ್ಲಿ ಶಿವಮಯ ಶಕ್ತಿ ಇತ್ತು, ಆದಿಮಯ ಶಕ್ತಿ ಇತ್ತು. ಬಡದ ಹಾದ್ಯಾಗ ಒಗದ ಸುಮ್ಮನೆ ಇದ್ದ. ಸಾಯಂಕಾಲ ಇರುವರು ಬರತಕ್ಕಂಥ ಸಮಯದಲ್ಲಿ ದಾರ್ಯಾಗ ಸಾಕಿದ ಬೆಕ್ಕ ನೋಡಿ ಮಾಯಕ್ಕ ದಬ್ಬಂತದ್ರ ಮ್ಯಾಲೆ ಬಿದ್ದು ಎದಿಗೆ ಆವರಿಸಿಕೊಂಡು ಅಳ್ಳಾಕತ್ತು. ಯಾವ ಈ ರೀತಿಯಾಗಿ ನಿನ್ನ ಪ್ರಾಣ ಹೊಡೆದ್ರು, ನಾನೆಷ್ಟು ಪ್ರೀತಿಯಿಂದ ಸಲುವಿದ್ನಿಲ್ಲ ಅಂತ ಹೇಳಿ. ನಮ್ಮವ್ರು ಹಾಡಂಗಿಲ್ಲೇನು? ಏನತ್ತಪ್ಪ? ಅಕ್ಕ ಮಾಯವನ ಮಠದಾಗ ಬೆಕ್ಕ ಕಾಳಗ ಮಾಡ್ಯಾವ, ರೋಗಿ ಜಟ್ಟಿಂಗ ರಾಯನ ಮಠದಾಗ ದೆವ್ವ ಕಾಳಗ ಮಾಡ್ಯಾವ. ಏನಪ್ಪ, ಹಾಲು ಮತ್ತು ಜಾನಪದ ಮಹಾಕಾವ್ಯದ ಶೈಲಿ ನೋಡ್ಬೇಕ್ರಿ. ಏನವೆಲ್ಲ ಈಗ ಆಡೋದು ಬೇರೆ ಪದ್ಧತಿ ಬಿಡ್ರಿ, ಇದ್ರಾಗೇನು ಸ್ವಾದನೂ ಇಲ್ಲ, ರುಚಿನೂ ಇಲ್ಲ. ಅವೆಲ್ಲ ಸುಮ್ಮನೆ ಧೈ 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 ಇದು ಕುಣಿತಿರ್ತಾವ. ತಾಳ ತಗೊಂಡು ಸ್ಟೇಜಿನ ಮ್ಯಾಲೆ ತಲೆ ತೆಳಗೆ ಮ್ಯಾಲೆ ಮಾಡಿ ತಾಳ ಬಡಿತಿರ್ತಾವ. ಮಂದ್ಯಾಗೊಮ್ಮೆ ತೆಳಗೆ ಜಿಗಿತಿರ್ತಾವ. ಈಕಿ ತೆಲಿಗೆ ರುಮಾಲು ಸುತ್ತಕೊಂಡು ಈಕಿ ಹಾಡ್ತಿರ್ತಾಳ. ಇಲ್ಲಿಗೆ ಬಂದ ಸಂಧ್ಯೆಯನ್ನು ಮುಂದೇನು ಉಳ್ದವಪ್ಪ ಅಂತ. ಇವು ಪಾರುಗಳು ಏನು ಮಾಡ್ತಿರತ್ತೋ, ತಲೆ ಕೆಟ್ಟು ಹೋಗಿ ಆಕಿ ಕೈ ಮಾಡಿ ಕುಣಿಯೋದು ನೋಡಿ ಇವೆಲ್ಲ ಕಿಶದನ್ ರಾಕೆಲ್ಲ ಆಕಿಗೆ ಹಾಕ್ತಿರ್ತಾವ. ನನ್ನಂತ ಚಲೋ ಹಾಡಿದ್ರೆ ನನಗೆ 10 ರೂಪಾಯಿ ಹಾಕಲ್ರಿ ಗಿರೇಕ್ರಿ, ಏನು ಮಾಡಬೇಕು? ಅದಕ್ಕೆ ನಾನು ಸೀರಿಗಿರಿ ಉಟ್ಕೊಂಡು ಹಾಡ್ಲೇನ ತಲುಕಿತೀನಿ. ಏನು ಮಾಡತ್ರಿ? ಹಿಂಗ ಒಂದೈತ್ರಿ ಕಾಲ, ಏನು ಮಾಡೋದು? ನನ್ನ ಜೊತೆ ಇದ್ದಕ್ಕೆ ಅವ್ರ ಹೆಸರು ಹೇಳಂಗಿಲ್ಲ, ನಾನು ಯಾರು ಹಾಡ್ಯಾರ ಅವ್ರಿಗೆ 1,000 ರೂಪಾಯಿ ತಂದು ಹಾರ ಹಾಕದ ಒಬ್ಬ ಹುಡುಗ ಹಾರ ಹಾಕದ. ನನಗೆ ಒಂದು ಹಾರ ಬಿಡ್ರಿ, ಅದರ ಒಂದೊಂದು ಹೂನು ನನಗೆ ತಂದು ಹಾಕಲಿಲ್ಲ. ಏನು ಮಾಡತ್ತೀರಿ? ಪರಿಸ್ಥಿತಿ ಹಂಗದ. ಯಾಕೆ ಹೇಳಕತ್ರಿ? ಸ್ವಲ್ಪ ನೀವು ನಿದ್ದಿಗಿದ್ದಿ ಬಂದಿರಿ ಅಂತ ಹಿಂಗೆ ಮಾಡ್ತಿರ್ತೀನಿ ರೀ, ಒಳಗೆ ಅಳಗಡಿಸ್ತೀನಿ ನಾ. ಸಾಂಬಜೈ ನಮ ಪಾರ್ವತೇಶ್ ಸದ್ಗುರುನಾಥ ಮಹಾರಾಜ್ ಕಿ, ಸದ್ಗುರು ಬೀರಲಿಂಗೇಶ್ವರ ಮಹಾರಾಜ್ ಕಿ. ಸಾಂಬಜೈ ನಮ. ಸಂತೋಷ. ಏನು ಹೇಳಕತ್ತಿದ್ ಮತ್ತೆ? ಬೆಕ್ಕಂದ್ರೆ ನೆನಪಾತ ನಿಮಗೆ, ಉಳುಕಿದ್ ನೆನಪು ಬರಂಗಿಲ್ಲ. ಬೆಕ್ಕನ್ನ ನೋಡಿ ತಾಯಿ ಮಾಯಕ್ಕ ದೇವಿ ದುಃಖ ಮಾಡ್ತಾಳೆ. ಎತ್ಕೊಂಡು ಮನ್ಯಾಗ ಬರ್ತಾಳೆ. ನಿನ್ನೆಷ್ಟು ಪ್ರೀತಿ ಮಾಡಿದ್ನ್ಯಾ ನಾನು, ಎಂತಿಂಥ ಹಾಲು ಕುಡಿಸ್ದೆ, ಏನು ಬೆಣ್ಣೆ ತಿನ್ನಿಸ್ದೆ, ಈ ಕೃತಿಯನ್ನು ಯಾವ ಮಾಡಿದ ಅಂತ ಅನ್ನೋದ್ರೊಳಗೆ ಬೀರ ದೇವರ ಒಳಕೋಣೆಯಿಂದ ಹೊರಗೆ ಬಂದು, ಅಕ್ಕ ಈ ಬೆಕ್ಕ ಹಾಲು ಭಾಳ ಕುಡಿತಾ ಇತ್ತು, ಕಳ್ ಮಾಡಿ ಅದಕ್ಕೆ ಶಿಟ್ಟಿಗೆ ಬಂದು ಹೊಡೆದೀನಿ ಅಂದ. ಮಾಯಕ್ಕನಿಗೆ ಶಿಟ್ಟ ತಲೆಗೆ ಇರುತ್ತು. ಏರಿ ಎಷ್ಟು ವರ್ಷಗಳಿಂದ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಿದಂಥ ಬೆಕ್ಕನ್ನು ಹೊಡೆದಿಯಲ್ಲೋ, ಇನ್ಮೇಲೆ ನೀವು ಗಂಡ ಹೆಂಡತಿ ನನ್ನ ಮನೆಯಾಗ ಇರಿಬೇಡ್ರಿ ಅಂದಳಕ್ಕೆ. ಏನು ಮಾಡ? ಇದು ಅವ ಇದೇ ದಾರಿ ಕಾಯ್ತಾ ಇದ್ದ. ಏನಂತ? ಯಾವಾಗಿರಬೇಡ ಅಂತಾಳೆ ಅಂತೇಳಿ. ಆದ್ಯ ಗುರು ಶಂಕರಾಚಾರ್ಯರು ಸನ್ಯಾಸಿ ಆಗಾಗ ತಾಯಿ ಬಾಯಿಲಿ ಯಾವಾಗ ಇವ ಮನೆ ಬಿಟ್ಟು ಹೋಗ್ತಾನ ಅನ್ಲಿಕ್ಕೆ ನಾ ಹೋಗ್ತೀನಿ ಅಂತ ಹಿಂಗೆ ಹಾದಿ ಕಾಯ್ತಿದ್ದಂತವ. ತಂದೆ ಸತ್ತಿದ್ದ, ತಾಯಿ ಒಬ್ಬಕ್ಕನೇ ಇದ್ಲು, ಜೋಪಾನ ಮಾಡಿದ್ಲು. ಅವನಲ್ಲಿ ಏನು ಛಲ ಇತ್ತು ಅಂತಂದ್ರೆ ನಾ ಸನ್ಯಾಸಿ ಆಗಬೇಕು. ಈ ಜಗತ್ತಿನೊಳಗೆ ಜನರು ತಲೆ ಕೆಡಿಸ್ಯಾರ. ಏನು ತಲೆ ಕೆಡಿಸ್ಯಾರ ಅಂದ್ರೆ, ಒಬ್ಬ ಆ ದೇವ್ರ ಅಂತ ಹೇಳ್ತಾನೆ, ಒಬ್ಬ ಈ ದೇವ್ರ ಅಂತ ಹೇಳ್ತಾನೆ, ಒಬ್ಬ ದೇವ್ರು ಎತ್ತರದನ್ನ ಅಂತ ಹೇಳ್ತಾನೆ, ಒಬ್ಬ ದೇವ್ರು ಕಿರದರ್ತೀನಿ ಅಂತ ಹೇಳ್ತಾನೆ, ಒಬ್ಬ ದೇವ್ರು ಕೆಪ್ಪಗದತಾನ, ಒಬ್ಬ ದೇವ್ರು ಕರಗದನತಾನ, ಒಬ್ಬ ದೇವ್ರು ಬಂಗಾರದತಾನ, ಒಬ್ಬ ಬೆಳ್ಳಿ ಹಮತಾನ. ಹೀಗೆಲ್ಲ ಅನೇಕ ಜೀವಿಗಳಿಗೆ ಒಬ್ಬಿದ್ದಂಥ ಪರಮಾತ್ಮ ದೇವ್ರ ಹೆಂಗದನಪ್ಪ? ಏಕಮೇವ ದ್ವಿತೀಯ ಬ್ರಹ್ಮ, ಖಲಿದ್ವಂ ಬ್ರಹ್ಮ ಅಹಂ ಬ್ರಹ್ಮಾಸ್ಮಿ. ಇಂಥ ದೇವನಿಗೆ ವೇದದ ಅರ್ಥವನ್ನು ತಿಳಿಲಾರದನ್ನ ಹೀಗೆಲ್ಲ ಹೇಳಕತ್ಯಾರಲ್ಲ. ಇದರ ಪರಿಸ್ಥಿತಿ ಹೆಂಗಾಗ್ಯದಂದ್ರೆ, 4 ಮಂದಿ ಕುರುಡ್ರ ಜನರ ಮುಂದೆ ಒಂದು ಆನಿ ತಂದು ನಿದ್ರಿಸಿರತ್ರಿ. ಒಬ್ರು ಕೇಳಿದ್ರೆ ತಬ್ಬ ಕುಡ್ಡನಿಗೆ ಆನಿ ಹ್ಯಾಂಗದ ತಂದು ಕೂಡಲೇ ಅವ ಕುಡ್ಡೆ ಕೂಡ ಹಿಂಗೆ ಕೈ ಆಡಿಸಿ ನೋಡ್ದ, ಸೊಂಡಿ ಸಿಕ್ತು. ಇದು ನೀರಿನ ರಬ್ಬಲ್ ಪೈಪ್ ಇದ್ದಂಗೆ ಅದಂದತ್ತವ.
ಬಿಡೋ ಕಡೆಗೆ ಸರಿ ಮತ್ತೊಬ್ಬನಿಗೆ ಹೇಳ್ದ. ಒಬ್ಬ ಹೋಗಿ ಕಿವಿನೇ ಹಿಡಿದ ಕೂಡಲೇ ಹಿಂಗೆ ಮಾಡ್ತಿರ್ತ ಆನಿ ಕಿವಿ. ಅವಾಗ ಇವ ಅಂದ, ಆನಿ ಹಾಂಗಿಲ್ರಿ, ಅದು ಕೇರು ಮರದಂಗದಂದತ್ತವ. ಸತ್ಯ ಏನ್ರಿ? ಸತ್ಯೇನ್? ಅವ ಹೇಳ್ದಂಗನೂ ಇಲ್ಲ, ಇವ ಹೇಳ್ದಂಗನೂ ಇಲ್ಲ. ಮೂರನೇದವನಿಗೆ ಹೇಳಿದ್ರಂತ. ಅವ ಹಿಂಗೆ ಕೈ ಆಡಿಸಿ ನೋಡ್ದ, ದಾಂಡಿಗೆ ಹೊಟ್ಟಿ. ಅವ ಅಂದತ್ತ, ಇದು ನೀರು ತುಂಬುವ ಅದೇನು ಮತ್ತೆ ಅದೇನು ಮನಿ ಮ್ಯಾಗ ಇಡ್ತಾರಲ್ಲ ಶೇಲ್ ಟ್ಯಾಕ್ಸ್, ಬ್ಯಾರಲ್ ಇದ್ದಂಗದಂದತ್ತಾವ. ಏ ಮಗನೇ ನಿನಗ ಗೊತ್ತಾಗ್ಲಿ ಸರಿ ಅಂದತ್ತಾವ. ನಾಲ್ಕನೇದವನಿಗೆ ಹೇಳಿದ್ರು. ಅವ ಕೈ ಆಡಿಸ್ಕೋತ ಹೋಗಿ ಹಿಂದಿನ ಕಾಲು ಹಿಡಿದ ತೆಕ್ಕಿಗೆ. ಪೈಪಿನಂಗನೂ ಇಲ್ಲ, ಮರದಂಗನೂ ಇಲ್ಲ, ಶೇಲ್ ಟ್ಯಾಕ್ಸ್ ಆಗನೂ ಇಲ್ಲ. ಹೆಂಗದ? ಮನೆಯಾಗಿನ ನಡಗಂಬಿದ್ದಂಗದಂದತ್ತಾವ. ಸತ್ಯೇನ್ರಿ? ಹಂಗ ಅನೇಕರು ದೇವರನ್ನ ಈ ರೀತಿ ಅಜ್ಞಾನ ರೂಪದಲ್ಲಿ ಇವರನ್ನೆಲ್ಲ ಅಲ್ಲೇ ಒಯ್ದು ಹಾಕಿದ್ರವರು. ಅದನ್ನೆಲ್ಲ ನಾಶ ಮಾಡೋ ಸಲುವಾಗಿ ಏಕಮೇವಾದ್ವಿತಿ ಬ್ರಹ್ಮ, ಬ್ರಹ್ಮ ಸತ್ಯ ಜಗನ್ಮಿಥ್ಯ, ಈ ಮಹತ್ತರವಾದಂಥ ಸತ್ಯಾಂಶವನ್ನು ತಿಳಿಸಿಕೊಡೋ ಸಲುವಾಗಿ ನಾ ಸನ್ಯಾಸಿ ಆಗ್ಬೇಕಂತಿದ್ದ. ತಾಯಿ ಬಿಟ್ಕೊಡ್ತಿದ್ದಿಲ್ಲ. ನಾವೇನೇ ಆಗಬೇಕಾಗಿತ್ತು ಅಂದ್ರೆ ಜನ್ಮ ಕೊಟ್ಟ ತಾಯಿ ತಂದಿಗಳ ಆಜ್ಞೆ ಇಲ್ಲದೇ ಆಗಾಕ ಬರೋದೇ ಇಲ್ಲ. ಸನ್ಯಾಸರೇ ಆಗು, ಬ್ರಹ್ಮಚರ್ಯರೇ ಆಗು, ಸಾಧುರೇ ಆಗು, ಸುಖಕರೇ ಆಗು, ಏನೆಲ್ಲಾದರೂ ತಾಯಿ ತಂದೆಗಳ ಆಶೀರ್ವಾದ ಬೇಕಾಗ್ತದ. ಹಾಗಾಗಿ ಅವ ಏನು ಮಾಡದ, ತಾಯಿ ಜೊತೆಯಲ್ಲಿ ಒಂದು ನದಿಗೆ ಒಗಿಲಿಕ್ಕೆ ಕುಂಟಿಡ್ದಂಥ ಸೀರೆ ಒಂದೊಂದು ಚಡ್ಡಿ ತಗೊಂಡು ಆ ಒಗೆಯು ಮುಂದೆ ಇವ ಅಲ್ಲೇ ತಾಯಿ ಪಕ್ಕದಲ್ಲಿ ನೀರಾಗ ಕುತ್ಕೊಂಡು ಒಂದು ಸ್ವಲ್ಪ ಮೊಳಕಾಲ ಮಟ್ಟ ನೀರಾಗ ಆಡಾಕತ್ತಿದ್ದ. ಅವಾಗ ಶಿವನಿಗಂತಾನೆ, ಯಪ್ಪ ಮಸಳಿಯಾಗಿ ಬಂದು ನಾನು ನೀರಂಜ ಕೊಡು ಅಂದತಾವ. ಶಿವನು ಮಸಳಿಯಾಗಿ ಬಂದು ಶಂಕರನ ಕಾಲು ಹಿಡಿದು ನೀರಾಗಿ ಹೇಳಕತ್ತ, ಅಮ್ಮ 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 ಸತ್ಯ ಸತ್ಯ ಅಂತ ಕೂಗಾಕತ್ತೀವ. ಆಕೆ ನೋಡಿದ್ಳು, ಕೈಯಾಗಿನ ಅರ್ಬಿ ಒಕ್ಕಟ್ಟು, ಅಯ್ಯೋ ಅಯ್ಯೋ ಶಿವ ಶಿವ ಕಾಪಾಡಿ ಕಾಪಾಡಿ ಅಂತ ಹಲಬತ್ತಾಳ. ಅಲ್ಯಾರು ಕಾಪಾಡ್ಬೇಕು ನೀರಾಗ? ಕಡೆಗೆ ಅವ ಹೇಳ್ತಾನಮ್ಮ, ಒಂದು ಮಾತು ಹೇಳ್ತೀನಿ, ನಾ ಒಂದು ಮಾತು ಹೇಳ್ತೀನಿ, ಕೇಳ್ತೀಯ? ಏನು ಬೀಳ್ತೀಯೋ? ಮೊಸಳೆ ಬಾಯಿಂದ ಕಡೆಯಕ್ಕಾಗಂಗೆ ಬೀಡೊಂದಳಕ್ಕಿ. ಅವ ಹೇಳ್ತಾನ, ನನಗೆ ಬ್ರಹ್ಮಚಾರಿ ಆಗಲಿಕ್ಕೆ, ಸನ್ಯಾಸಿ ಆಗಲಿಕ್ಕೆ ನೀ ಆಶೀರ್ವಾದ ಮಾಡ್ತಿಲ್ಲ ಅಂತ ಕೇಳ್ತಾನೆ. ಅಯ್ಯೋ ಮಾರಾಯ, ಸನ್ಯಾಸಿ ಅಷ್ಟೇ ಅಲ್ಲೋ, ನೀ ಏನಾಗ್ತಿದೆ ಆಗು, ಆದ್ರೆ ಹೊರಗೆ ಬಾ ಅಂದ್ಲು. ಅವಾಗ ತಾಯಿ ಅಂದ್ಲು, ಸನ್ಯಾಸಿ ಆಗಲಿಕ್ಕೆ ನಿನಗೆ ಆಶೀರ್ವಾದ ಮಾಡ್ತೀನಿ ಅಂತಂದಾಗ ಮೊಸಳೆಯ ರೂಪದಲ್ಲಿರುವಂಥ ಶಿವ ಬಿಟ್ಟು ಹೋದ. ಅವಾಗ ಹೊರಗೆ ಬಂದಂತವ. ಎದಕ್ಕೆ ಕೇಳಕತ್ತೀನಿ ನೆನಪಿಡ್ರೆ, ಮತ್ತು ವಿಷಯ ವಿಷಾಂತರ ಇರುವುದಿಲ್ಲ, ವಿಷಯ ವಿಷಾಂತರ ಇರುವುದಿಲ್ಲ. ಅವಾಗ ಹೊರಗೆ ಬಿಟ್ಟು ಕೂಡಲೇನೆ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ವೇದಾಂತ ಅಧ್ಯಯನ ಮಾಡದ. ಅತ್ಯಂತ ನಾಲ್ಕು ದಿಕ್ಕಿಗೆ ತಿರುಗದ. ಕೇರಳ ಹಿಡ್ಕೊಂಡು, ತಮಿಳುನಾಡು ಹಿಡ್ಕೊಂಡು, ಆಂಧ್ರ ಪ್ರದೇಶ ಹಿಡ್ಕೊಂಡು, ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ಪ್ರಯಾಣ ಮಾಡಿ ಕಾಶಿಯಲ್ಲಿ ವಿಶ್ವನಾಥನ ಸನ್ನಿಧಾನದಲ್ಲಿ ವೇದಾಂತ ಅಧ್ಯಯನ ಪ್ರಾರಂಭ ಮಾಡದ. ಬಹಳ ಜನರನ್ನು ಸೋಲಿಸಿದ. ಅವರೇ ಇವೆಲ್ಲ ಬರೆದದ್ದು. ಏನು? ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ. ಏನು ಅನ್ನಪೂರ್ಣೇಶ್ವರಿ ಶ್ಲೋಕ. ಮತ್ತಿನ್ನೊಂದು ಮನೋಬುದ್ಧಿ ಚಿತ್ತ ನೀನ ಅಹಂಕಾರಂ ಅಂಥೇಳಿ ನಿರ್ವಾಣಷ್ಟಕಂತ ಬರ್ತಾವ. ಅವೆಲ್ಲ ಸಮಗ್ರ ಶ್ಲೋಕಗಳನ್ನು ನಿರ್ಮಿಸಿದಂಥ ಭಗವಂತ. ಹಂಗ ಲೋಕ ಕಲ್ಯಾಣಾರ್ಥವಾಗಿ ಬೀರದೇವರು ಕೂಡ ಅಕ್ಕನ ಬಾಯಿಯಿಂದ ನೀ ಹೊರ ಹೋಗು ಅನ್ನುವಂಥ ಆಜ್ಞೆ ಬರಬೇಕು. ಆ ನಿಮಿತ್ತನ ಬೆಕ್ಕಿಗೆ ಹೊಡೆದಿದ್ದ, ಬೆಕ್ಕಿಗೆ ಹೊಡೆದಿದ್ದ. ಆಕೆ ಎಂದ್ಲು, ಬರೋಬ್ಬರಾತಪ್ಪ, ನಾ ಇಷ್ಟೆಲ್ಲ ನಿನ್ನನ್ನ ಉತ್ತಿ ಬಿತ್ತಿ ಬೆಳೆಸಿ ದೊಡ್ಡವಳನ್ನಾಗಿ ಮಾಡಿದೆ, ನಾ ಸಾಕಿದ ಬೆಕ್ಕನ್ನ ಹೊಡೆದೆಯಲ್ಲ, ಇನ್ನು ಬಳಿಕ ನಿನ್ನ ದಾರಿ ನೀ ಕಾಣ್ಕೋ, ನಿಮ್ಮ ತಾಯಿ ತಂದಿನ ಹೋಗಿ ಕೂಡ್ಕೋ, ಗಂಡ ಹೆಂಡತಿ ಇಬ್ರು ನನ್ನ ಮನೆಯಾಗಿರಬ್ಯಾಡ್ರಿ ಅಂತಂದಳು. ಬೀರದೇವರ ಅಕ್ಕನ ಆಜ್ಞೆ ತಗೊಂಡು ಸತಿಯಳಾದಂಥ ಸದ್ಧರ್ಮಿಣಿ ಕನಕಾಮಾಲೆಯನ್ನು ತಗೊಂಡು ಚಂದನಗಿರಿ ಪಟ್ಟಣಕ್ಕೆ ಆಗಮನ ಮಾಡುತ್ತಾನೆ. ಅಲ್ಲಿ ಭರಮಭೂಪಾಲರು ತನ್ನ ಸುಪುತ್ರ ದೇವಪುತ್ರ ದೇವಾಂಶ ಸಂಭೂತ
ಬೀರಲಿಂಗೇಶ್ವರ ಬರುವ ಸುದ್ದಿಯನ್ನು ಕೇಳಿ ಇಡೀ ರಾಜ್ಯದಲ್ಲಿರತಕ್ಕಂಥ ಎಲ್ಲ ಪ್ರಜೆಗಳನ್ನು, ಅನುಯಾಯಿಗಳನ್ನು, ಎಲ್ಲ ಸಮೂಹವನ್ನು ಕೂಡಿಸಿಕೊಂಡು ರಾಜ್ಯದ ಮಹಾ ಅರಮನೆಯ ಪುರದ್ವಾರದ ಮಹಾದ್ವಾರದಲ್ಲಿ ಎಲ್ಲರೂ ಕುಂಭ, ಕಳಸ, ಆರತಿ, ಷಡ್ಡಾರತಿ ಎಲ್ಲದರೊಂದಿಗೆ ಹೂವಿನ ಹಾರಗಳು ಹೂವನ್ನು ಚೆಲ್ತಾ ಹೋಗಿ ಅವನನ್ನು ಒಡ್ಡೋಲಗದೊಂದಿಗೆ ಚಂದನಗಿರಿ ಪುರದ ರಾಜಧಾನಿಗೆ, ಅರಮನೆಗೆ, ಎಲ್ಲ ತಾಯಿಯಂದರಿಗೆ ಬಹಳ ಸಂತೋಷ ಆಗುತ್ತದೆ. ಹೆಂಗಂದ್ರೆ ರೋಗಿ ಮನೆಗೆ ವೈದ್ಯ ಬಂದಂಗಾತು, ಬಡತನದ ಮನೆಗೆ ಲಕ್ಷ್ಮಿ ಬಂದಂಗಾತು. ಆ ರೂಪದಲ್ಲಿ ಎಲ್ಲರೂ ಹರುಷ ಭರಿತರಾಗಿ, ಸಂತೋಷ ಭರಿತರಾಗಿ ಸ್ವರ್ಗದಲ್ಲಿರತಕ್ಕಂಥ ಮೆರವಣಿಗೆಯಂತೆ ಮಹಾರಾಜ ಭರಮಭೂಪಾಲನು ಉತ್ತರಾಧಿಕಾರಿಯಾಗಿರತಕ್ಕಂಥ ಶಿವಸಿದ್ಧ ಬೀರೇಶನನ್ನ ಅರಮನೆಗೆ ಕರೆದೊಯ್ದು ಶಕುಲೋಪಚಾರವನ್ನು ಕೇಳಿ ಮಗನನ್ನ ತಾಯಿ ಅಪ್ಪಿಕೊಂಡು ಆನಂದಾಶ್ರುಗಳನ್ನು ಹಾಕಿ, ಅಪ್ಪ ನೀನು ಹುಟ್ಟಿದ ಮೇಲೆ ಅರಣ್ಯಕ್ಕೆ ತಳಿದ ಬಳಿಕ ಲಗ್ನಾಗಿ ವಾಪಸ್ ಬರುವಂಥದ್ದೇ ಬರೆದಿದ್ದೇನೋ ನಿನ್ನ ಹಣಿಬಾರ್ದಲ್ಲಿ ಅಂತ ತಾಯಿ ಮಗನ ಜೊತೆಯಲ್ಲಿ ಮಾತಾಡಿಕೊಂಡು ಸಂತೋಷವಾಗಿ ಇರ್ತಿದ್ರು. ಮಾಯಕ್ಕೆ ಇನ್ನೊಂದು ಚಿಂತೆ ಆಯಿತು. ಏನು ಚಿಂತೆ ಆಯಿತು ಅಂದರೆ, ನನ್ನ ತಮ್ಮ ಯಾವ ನಿಮಿತ್ತ ಮಾಡಿ ಈ ಬೆಕ್ಕಿನ ಪ್ರಾಣ ಹೊಡೆದ್ನೋ. ಕಾರಣ ಅಂದರೆ ಪ್ರಾಣಿಗಳನ್ನು ಜೀವ ಹೊಡೆಯೋದು ಅಂತಂದರೆ ಇದು ಮಹಾಪಾಪದ ದೋಷಕೃತ್ಯವಾಗಿರ್ತಕ್ಕಂಥದ್ದು. ಆದ್ದರಿಂದ ನನ್ನ ತಮ್ಮನಿಗೆ ಈಗ ಗಾಡಿಗಳ ಮೇಲೆ ಬರೆಯಕತ್ತೀರಿ, ಕೇಷ್ಟ RCC ಬಸ್ಸಿನ ಮೇಲೆ ಮೊದಲು ಬರಿತಾ ಇದ್ದಿತ್ತಿಲ್ಲ, ಇತ್ತಿತ್ತಲಾಗಿ ಬರ್ಲಿಕ್ಕೆ ಇದ್ದಾರೆ. ಏನು ಬರ್ದಾರೆವ ದೇರ್ಲಿ ಅಂತ ಹೇಳ್ತಾರೆ ಅವ್ರು. ಅಂದ್ರೆ ಯಾವುದೇ ಪ್ರಾಣಿ ರೋಡ್ ಮೇಲೆ ದಾರಿ ಮೇಲೆ ಬಂದರೆ ಅದನ್ನು ಹಾಯಿಸಬೇಡ್ರಿ, ಪ್ರಾಣ ಹೊಡಿಬೇಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದು ಇದಕ್ಕಿಂತಲೂ ಪೂರ್ವದಲ್ಲಿ ಕೂಡ ಪ್ರಾಣ ಹತ್ಯೆ ಮಾಡೋದು ಬಹಳ ದೋಷ ಅಂಥೇಳಿ ಬಸವಣ್ಣವರು ಕೂಡ ಒಂದು ಚಂದಲ್ಲಿ ಬರೀತಾರೆ. ಏನಂತ, ದಯವಿಲ್ಲದ ಧರ್ಮ ಅದಾವುದಯ್ಯ. ದಯವು ಬೇಕು ಸಕಲ ಪ್ರಾಣಿಗಳಲ್ಲಿ. ಎಂಥ ಸುಂದರ ವಚನ ಬರೀತಾರೆ. ಹಾಗಾಗಿ ನನ್ನ ತಮ್ಮ ಒಂದು ಪ್ರಾಣ ಹತ್ಯೆ ಮಾಡಿದ್ದಕ್ಕಾಗಿ ದೋಷ ಬಂತವನಿಗೆ, ನನ್ನ ತಮ್ಮನಿಗೆ ನಿರ್ದೋಷಿಯಾಗಿ ಮಾಡಬೇಕು. ಕಾರಣ ಆರೂ ನಮ್ಮ ಬೆರಳು ಮಾಡಬಾರದು ಅಂತ ಚಿಂತೆ ಮಾಡುವ ಸಮಯದಲ್ಲಿ ಸ್ವಪ್ನದಲ್ಲಿ ಬಂದು ಶಿವನು ಹೇಳುತ್ತಾನೆ, ಮಾಯಕ್ಕ, ನಿನ್ನ ತಮ್ಮ ಪಶು ಹತ್ಯೆ ಮಾಡಿದ್ದು, ಪ್ರಾಣಿ ಹತ್ಯೆ ಮಾಡಿದ್ದ ಆ ದೋಷದಿಂದ ಮುಕ್ತನಾಗಬೇಕಾದರೆ ಅವರಿಗೆ ದೀಕ್ಷೆ ಕೊಟ್ಟಂಥ ಜಗದ್ಗುರು ರೇವಣ ಸಿದ್ದೇಶ್ವರರನ್ನು ಆಗಮನ ಮಾಡಿಕೊಂಡು ಅವರ ಹಬ್ಬ ಮಾಡಿ ಅವರ ಕಡೆಯಿಂದ ಆಶೀರ್ವಾದ ಮಾಡಿಕೊಂಡ್ರಂದ್ರೆ ಅವ ಮಾಡಿದಂಥ ಈ ದೋಷ ಪರಿಹಾರ ಆಗುತ್ತೆ ಅಂತ ಸ್ವಪ್ನದಲ್ಲಿ ಶಿವನು ಹೇಳ್ತಾನೆ. ಆ ಬಳಿಕ ಬೀರದೇವರಿಗೂ ಕೂಡ ತಾಯಿ ಸ್ವರೂಪದಲ್ಲಿರುವಂಥ ಮಾಯಕ್ಕ ದೇವಿಯ ಕನಸಿನೊಳಗಾದಂಥ ಘಟನೆಯು ಇವನಿಗೂ ಕೂಡ ಅರಿವಾಗುತ್ತೆ. ಬಳಿಕ ಆ ಗುರು ರೇವಣ ಸಿದ್ದೇಶ್ವರರ ಹಬ್ಬ ಮಾಡಬೇಕು ಅಂಥೇಳಿ ಇಡೀ ಚಂದನಗಿರಿ ಪಟ್ಟಣವೇ ಘೋಷಿಸಿತು. ಆದ್ರೆ ಕೆಲವೊಬ್ಬರಿಗೇನು ಅನ್ನಿಸ್ತು ಅಂತಂದರೆ, ಮನೆಯೊಳಗೆ ನಾವು ಯಾವುದೇ ಕಾರಣಗಳು ಮಾಡಬೇಕಾದ್ರೆ ಮನೆ ಹೆಣ್ಮಕ್ಳು ಬೇಕಲ್ಲ, ಹೌದಿಲ್ಲ? ಮನೆ ಹೆಣ್ಮಕ್ಳು ಬೇಕಲ್ಲ. ಬೇಕಾದಷ್ಟು ದೊಡ್ಡ ಕಾರ್ಯ ಮಾಡ್ರಿ ನಾವು. ಈ ಭಾರತನ ನಿಮಗೆಲ್ಲ ವಾವಾ ಅಲ್ಲಿ ಶಬ್ಬಾಷ್ ಅಲ್ಲಿ. ಆದ್ರೆ ನಮ್ಮ ಹೆಣ್ಮಕ್ಕಳು ನಮ್ಮ ಕಾರ್ಯದಾಗ ಇಲ್ಲಂದ್ರೆ ಆ ಕಾರ್ಯ ಎಲ್ಲ ಉಪ್ಪಿಲ್ಲದ ಅಡಗಿ ಇದ್ದ ಹಾಗೆ. ಸವಿ ಇಲ್ಲದರಲ್ಲಿ, ಸಿಹಿ ಇಲ್ಲದರಲ್ಲಿ, ರುಚಿ ಇಲ್ಲದರಲ್ಲಿ, ಗೌರವ ಇಲ್ಲದರಲ್ಲಿ ವಾತ್ಸಲ್ಯ ಇಲ್ಲ. ಆದ್ದರಿಂದ ಹಿರಿಯರೆಲ್ಲ ಪ್ರಭುಗಳಿಗೆ ಹ್ಯಾಂಗೆ ಹೇಳಬೇಕಂತ ಭಯಭೀತರಾದರೂ ಕೂಡ ಹೇಳುವಂಥ ಪ್ರಯತ್ನ ಮಾಡಿದವು. ಮಾಡಿ ಅರಮನೆಗೆ ಬಂದು ಶಿವಸಿದ್ಧ ಬೀರಲಿಂಗೇಶ್ವರನಿಗೆ ಸಾಷ್ಟಾಂಗ ಎರಗಿ, ಪ್ರಭು ದೇವ,
ನಿನ್ನ ಲೀಲೆ ಅಗಾಧದ, ನಿನ್ನ ಶಕ್ತಿ ಅಗಾಧದ. ನಿಮಗೆ ಹೇಳಿಕ್ಕೆ ನಮಗೆ ಭಯ ಬರ್ತಾ ಇದೆ. ಒಂದು ಮಾತನ್ನು ನೆನಪಿಸ್ಕೊಡ್ಬೇಕು ಅಂತ ನಾವು ಬಂದೀವಿ. ಅದಕ್ಕೆ ಇದೇನು ಹೇಳ್ರಿ ಅಂತ ನಮ್ಮ ಮೇಲೆ ಸ್ವಲ್ಪ ನೀವೇನಾದರೂ ರಾಗಕ್ಕಿಡಿದ್ರೆ, ಸಿಟ್ಟಿಗೆ ಬಂದರೆ ನಾವು ಉರಿ ಹಚ್ಕೊಂಡು ಸಾಯ್ತೀವಿ. ನಿಮ್ಮ ಶಕ್ತಿ ನಿಮ್ಮ ನಾಲಿಗೆ ಮೇಲಂತ ಶಕ್ತಿ ಅದ. ಅದಕ್ಕೆ ದಯವಿಟ್ಟು ನೀವೇನೋ ಮನುಷ್ಯಗೆ ತಾಪ್ ಮಾಡಿಕೊಳ್ಳಾರ್ದನ್ನ ಆನಂದದಿಂದ ನಮ್ಮ ಮಾತನ್ನು ಕೇಳ್ತೀರಿ ಅಂದರೆ ನಾವು ಹೇಳಕ್ಕ ಅಹರ್ಯರು ಅಂದಾಗ ಬೇರೆ ದೇವರಂತಾನ. ಅಂಥದ್ದೇನಪ್ಪ, ರಾಜ ಪ್ರಜೆ, ದೇವರ ಭಕ್ತ, ಗಂಡ ಹೆಂಡತಿ, ತಾಯಿ ಮಗು, ಗುರು ಶಿಷ್ಯ, ಅವರಲ್ಲಿ ಯಾವ ಥರದ ಭೇದ ಇರುವುದಿಲ್ಲ ಹೇಳಿ ಅಂತಂತಾನ. ಅವಾಗ ಬೀರಲಿಂಗೇಶನಿಗೆ ಪ್ರಮುಖ ವ್ಯಕ್ತಿಗಳು ಹೇಳ್ತಾರೆ, ಅಪ್ಪ ನೀವೇನೋ ಜಗದ್ಗುರು ರೇವಣಸಿದ್ದೇಶ್ವರರ ಹಬ್ಬ ಹಾಕೋಬೇಕಂತ ವಿಚಾರ ಮಾಡಿದ್ರಿ ಅಂತ. ಅದಕ್ಕಾಗಿ ನಮ್ಮದೊಂದು ವಿನಂತಿ, ಒಂದು ಕೋರಿಕೆ ನಿಮಗೆ ಏನು ಅಂತಂದ್ರೆ, ನಿಮ್ಮ 12 ದಿನಕ್ಕೆ ಕಾಡರುದ್ರಿ ಕೊದಲಿಗೆ ನಂದನವನದ ಕಾಂಚಾಳ ಮರಕ್ಕೆ ನೀವು ನೇತಾಡ್ತಾ ಇದ್ದೀರಿ. ಆ ತೊಟ್ಟಿಲ್ಲದೊಳಗಿರತಕ್ಕಂಥ ಮಗನನ್ನು ಎತ್ತಿಕೊಂಡು ಹೋಗಿ ಹಡದ ಮಗನಂತೆ ನಿಮ್ಮನ್ನ ಬೆಳೆಸಿದಂಥ ನಿಮ್ಮ ಬೆಳ್ಳಿಗಿರಿ ಚಂದ ಮಂದನಗಿರಿಯ ಅಕ್ಕ ಮಾಯಕ್ಕ ದೇವಿ ಅವರು ಹಬ್ಬಕ್ಕೆ ಇಲ್ಲ ಅಂತಂದರೆ ನಿಮಗೆ ಗುರು ಆಶೀರ್ವಾದ ಆಗಲ್ಲ. ಆದ್ದರಿಂದ ಮಾಯಕ್ಕ ದೇವಿಯನ್ನು ಹಬ್ಬಕ್ಕೆ ತಾವು ಕರ್ತರಬೇಕು ಅಂಥೇಳಿ ಹೇಳಿದ್ರು. ಓಹೋ, ನಿಮಗೆ ತುಂಬ ಧನ್ಯವಾದಗಳು. ನಾನು ಗುರುವಾರ ಹಬ್ಬಿನೊಳಗೆ ಮರೆತಿದ್ದೆ, ಅಕ್ಕ ನೆನಪಿದ್ದಿತ್ತಿಲ್ಲ, ತಾವು ನೆನಪು ಮಾಡಿಕೊಟ್ರಿ, ಭಾಳ ಸಂತೋಷ. ನಿಮ್ಮ ಹಾಗೆ ನಾ ಅದನ್ನೆಲ್ಲ ನಡೆಸ್ಕೊಡ್ತೀನಿ ಅಂತೇಳಿ ಒಪ್ಪಿಗೆ ಕೊಡ್ತಾನಿದ್ದಾನೆ. ಬಳಿಕ ಅಕ್ಕನ ಕರಿಬೇಕಂಥೇಳಿ ಕರ್ಸ್ಕೊಂಡು ಬರ್ಬೇಕು ಹಬ್ಬಕ್ಕಂತ ತನ್ನ ಪ್ರಿಯ ಶಿಷ್ಯನಾದಂಥ ತನ್ನ ಪ್ರಿಯ ಶಿಷ್ಯ ಯಾರ್ಯವ ದೇವರಗಿಳಿ ಬಪ್ಪಣ್ಣ ಕರೆಸಿ ಬೇರೆ ದೇವರು ಹೇಳ್ತಾನೆ, ಬಪ್ಪಣ್ಣ ನೀನು ಮಂದನಗಿರಿಗೆ ಹೋಗಿ ನನ್ನ ಪ್ರೀತಿ ಅಕ್ಕಳಾಗಿರತಕ್ಕಂಥ ಮಾಯಕ್ಕ ದೇವಿಯನ್ನು ಕರೆತರಬೇಕು ಹಬ್ಬಕ್ಕೆ, ಅಖಿಲದನೆ ಹಬ್ಬ ಸರಿಯಾಗಲ್ಲ ಅಂತ. ಈ ಸಂಸ್ಕೃತಿ ಯಾಕೆ ಇಟ್ಟಿದ್ದಾನೆ ಬೇರೆ ದೇವರು ಅನ್ನೋದು ಗಂಡ್ಮಕ್ಕಳು ಮತ್ತು ತಾಯಂದ್ರೆ ಸ್ವಲ್ಪ ನೆನಪಿಟ್ಕೊಡ್ರಿ. ಅಕ್ಕ ತಂಗಿಯರ ಜೊತೆಯಲ್ಲಿ ನಾವು ಎಂಥ ಕದನ ಮಾಡಿದ್ರು ಕೂಡ ಅವರಿಂದ ನಾವು ಎಂದೂ ವಂಚಿತರಾಗಬಾರ್ದು. ಅವ್ರು ಏನು ಬೇಡ್ತಿರ್ತಾರೆ, ಏನು ಕೊಟ್ಟರು ಕಡಿಮೆ ಆಗಲ್ಲ ಹೆಣ್ಮಕ್ಳಿಗೆ. ಅವ್ರು ಏನು ಬೇಡಿದ್ದು ಕೊಟ್ಟರು ಒಳ್ಳೇದೇ, ನಿಮಗೆಲ್ಲ ಒಳ್ಳೇದಾಗ್ತಾ ಇರ್ತಿರ್ತದೆ. ಆಕೆ ಯಾವ ಭಾವಿಟ್ಟು ಬೇಡಿದ್ರೂ ಆ ಭಾವ ಆಕಿನ ಜೊತೆಯಲ್ಲಿರುತ್ತೆ. ಆದರೆ ಕೊಡುವಂಥ ಧರ್ಮ ನಮ್ಮದಿರಬೇಕು. ಅಣ್ತಂಬ್ರಿಗೆ ಹೇಳೋ ಮಾತದಿದೆಯಲ್ಲ, ಭಾಳ ಜನ ಅಂತಿರ್ತಾರೆ, ಏನ್ರಿ ಲಗ್ನದಾಗೆಲ್ಲ ಭಾಳ ಕೊಟ್ಟಿದ್ದೆವು, 10 ತೊಲಿ ಬಂಗಾರ ಹಾಕಿದ್ದೆವು, ಮನ್ಯಾಗ ಅವ್ರಿಗೆ ಇಡ್ಲಿಕ್ಕೆ ಜಾಗ ಇದ್ದಿತ್ತಿಲ್ಲ, ಅಷ್ಟು ಭಾಂಡೆ ಕೊಟ್ಟಿದ್ದೆವು, ಎಷ್ಟೆಲ್ಲ ಕೊಟ್ಟಿದ್ದೆವು, ಏನಾದ್ರೂ ಹಿಂಗೆ ಮಾಡ್ತಿರ್ತಾಳೆ. ಮತ್ತೀಗ ನಮ್ಮ ಹೊಲ್ದ ಪಾಲು ಕೊಡು ಅಂತೇಳತಿ ಹಿಂಗೆ ತಕರಾರು ಹೇಳ್ತಿರ್ತಾರೆ. ಪಾಲು ಬೇಡಿದ್ರು ಕೊಡ್ರಿ, ಪಾಲು ಬಿಡಿದ್ರು ಕೊಡ್ರಿ, ಆದ್ರೆ ನಿಮಗೇನು ಕಡಿಮೆ ಆಗಂಗಿಲ್ಲ. ನಿಮಗೆ ಗುರು ರೇವಣ ಸಿದ್ಧ, ಅಮೋಘ ಸಿದ್ಧ, ಬೀರದೇವರ, ಶೀಲ್ವಂತಿ, ಮಾಯಕ್ಕ ಅವರು ಕೊಡ್ಲಿಕ್ಕೆ ಸಮರ್ಥರದಾರ. ನಮ್ಮ ಗವಾಯಿಗಳದ್ದು ಯಾವಾಗ್ರೆ ಹಾಡ್ತಿರ್ತೀರು, ತವರೂರ ಮನಿ ನೋಡಲು ಬಂದೆ, ತಾಯಿ ನೆನಪಾಗಿ ಕಣ್ಣೀರು ತಂದೆ. ಆ ಹೆಣ್ಮಗಳು ನಮ್ಮ ಮನೆಗೆ ಬಂದು ಕಣ್ಣೀರು ಹಾಕಿದ್ಲಂದ್ರೆ ಆ ಮನೆ ಯಾವಾಗಲೂ ಕೂಡ ಮುಂದಕ್ಕೆ ಬರಲ್ಲ ಅಂತ ಹೇಳ್ತಾ, ಎಲ್ಲರಿಗೂ ನೆನಪಿರ್ಲಿ, ನಮ್ಮ ಮನೆಯಾಗ ಎಷ್ಟು ಜನ ಇದ್ದರೂ ಕೂಡ ಗಂಡು ಮನೆಯಿಂದ ಹೆಣ್ಮಕ್ಳು ಬಂದರೆ ಆ ಮನೆ ತುಂಬದಂಗಾಗುತ್ತೆ. ಎಲ್ಲ ಕಾರ್ಯಕ್ಕೂ ಕೂಡ ಆಕಿನೇ ಅಹರಿಳಲ್ಲ. ಆದ್ದರಿಂದ ನೀವು ಏನೀಗ ಬಂದಿರಲ್ಲ, ತವ್ರ ಮನೆಗೂ ಹಾಗೆ ಹೇಳಬೇಕು, ಗಂಡು ಮನೆಗೂ ಅದೇ ರೀತಿಯಾಗಿರಬೇಕು. ಮತ್ತು ತಾವೆಲ್ಲರೂ ಅದನ್ನು ಎಂದೂ ಮರಿಬೇಡ್ರಿ. ಹೆಣ್ಮಕ್ಳು ಕೂಡ ಎಂದೂ ಜಗಳ ತೆಗಿಬೇಡ್ರಿ. ನಿಮ್ಮ ಅಕ್ಕ ತಂಗಿರ ಜೊತೆಲಿ ಹೇಳ್ತೀನಿ ನಾ, ಅವ್ರೇನು ಯಾಕೆ ನಿಮಗೆ ತೆಗಿವಲ್ಲ, ಯಾಕೆ ಅದನ್ನು ಸಹಿಸ್ಕೊಡ್ರಿ, ಒಳ್ಳೆಯದಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಯಾಕೆ ಈ ಮಾತು ಹೇಳಕತ್ತೀನಿ ಅಂದರೆ, ಇದೆಷ್ಟು ವರ್ಷ ಐತ್ರಿ ಆಗಿ, ಈ ಪುರಾಣ ಎಷ್ಟು ವರ್ಷ ಐತೆ ಅಂತೀರಿ? ಎಲ್ಲಿ ವರ್ಷ ಆಗ್ಯದ ಮುತ್ತಿ? 15 ದಿನ ಆಗ್ಯದಂದ್ರಿ. ಮತ್ತು ನಾ ಹೇಳಕತ್ತದ್ದು 15 ದಿನ, ಆದರೆ ಒಂದು 900 ವರ್ಷಗಳ ಹಿಂದಿನ ಘಟನೆ ಇದು, ಇತಿಹಾಸ. ಅದು ಉತ್ತರೋತ್ತರವಾಗಿ ಇದು ಬೆಳೀತಾ ಇದೆ.
ಹೀಗೇನೆ ಅನೇಕ ಪುರಾಣ ಪುಣ್ಯಕಥೆಗಳೆಲ್ಲ ಯಾಕದಾವ ಅಂತಂದ್ರೆ ತಾಯಿ ತಂದೆ ಅಣ್ಣ ತಮ್ಮ ಬಂಧು ಬಳಗ ದೇವರು ಭಕ್ತ ಗುರು ಶಿಷ್ಯ ಧರ್ಮಾರ್ಥ ಕಾಮ ಮೋಕ್ಷಗಳ ಅರ್ಥ ಮಾಡಿಕೊಳ್ಳೋ ಸಲುವಾಗಿ ಇದು ಜ್ಞಾನದಾಸೋಗ ಅಂತ ಪದೇ ಪದೇ ನಿಮಗೆಲ್ಲ ಹೇಳ್ತಾ ಬಂದಿದ್ದೇನೆ. ಆ ದೇವರುಗಳಿ ಬಪ್ಪಣ್ಣ ಗುರುಗಳ ಆಜ್ಞಾ ಸ್ವೀಕರಿಸಿ ಕಂಠಲ್ಲೆತ್ತಿನ ಮೇಲೆ ಕಟ್ಟಿದ ಬುತ್ತಿಯನ್ನು ತೆಗೆದುಕೊಂಡು ಆ ಮಂದನಗಿರಿ ಗ್ರಾಮಕ್ಕೆ ಹೊರಟಿದ್ದಾನೆ ಅನ್ನುವುದಕ್ಕೆ ಪುರಾಣಕ್ಕನ್ನ ವಿರಾಮ ಕೊಡ್ತಾ ಇದ್ದೀನಿ ಇವತ್ತು.